ನೀವು ಪ್ರಶ್ನೆ ಮಾಡುವಾಗ ಭಾಳ ಕಾಶಿಯಸ್ ಆಗಿರಬೇಕು. ನೀವು 80% ಜನ ಮತದಾರರು ಹಿಂದುತ್ವ ಅನ್ನೋದ್ರ ಹಿಂದೆ ಅದಾರ ಅನ್ನೋದು ಮೊದಲನೇದಾದ ನಿಮ್ಮ ಸುಳ್ಳು. ಬುದ್ಧ ಎತ್ತಿದ ಪ್ರಶ್ನೆಗಳಿಗೆ ಉತ್ತರವಾಗಿ ಭಗವದ್ಗೀತೆ ಹುಟ್ಕೊಳ್ತಾರೆ. ಅಂದ್ರೆ ಅದು ವೇದ ಕಾಲದ್ದಲ್ಲ. ಅಲ್ಲ ಭಗವದ್ಗೀತೆ ಹಾಗೆ ನೋಡಿದ್ರೆ ಭಗವದ್ಗೀತೆ ಮೇಲೆ ವ್ಯಾಖ್ಯಾನ ಯಾರು ಬರದೇ ಇಲ್ಲ. ಯಾವುದೋ ಒಂದು ಹೆಸರು ಹೇಳ್ತಾರೆ. ನನಗನ್ನಿಸ್ತದೆ ಶಂಕರಾಚಾರ್ಯರೇ ಈ ಬುದ್ಧ ಧರ್ಮವನ್ನು ನಾಶ ಮಾಡಿದ್ರು ಅಂತ ಕ್ರೆಡಿಟ್ ಕೊಡೋದು ಒಂದು ದೊಡ್ಡ ಮಾತು ಅಲ್ಲೇನೋ ಅನ್ನಿಸ್ತದೆ ನನಗೆ. ಅದು ಸತ್ಯನೂ ಅಲ್ಲ. ಯಾವುದು ಕಣ್ಣಿಗೆ ಕಾಣ್ತದೆ, ಕೈಗೆ ಮುಟ್ಲಿಕ್ಕೆ ಸಾಧ್ಯ ಇದೆ, ಅದು ಅಂಥದನ್ನು ನಂಬುವಂಥವ ಆಸ್ತಿಕ. ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಎಲ್ಲ ಮಿಥ್ಯ ಅದ, ಬರೇ ಕಲ್ಪನೆ ಅದ, ಅದನ್ನು ನಂಬುವಂಥವ ನಾಸ್ತಿಕ. ಏನು ಹೇಳ್ತೀರಿ ನೀವು ಇದಕ್ಕೆ? ರಿವರ್ಸ್ ಆಯ್ತದು. ಮತ್ತೆ ಅದೇ ನಿಜ ಅಲ್ಲ. ನಮಗೆ ಏನನ್ನು ಕಣ್ಣಿಗೆ ಕಾಣಿಸ್ತದೋ, ಯಾವುದನ್ನು ನಾವು ಮುಟ್ಟಬಲ್ಲೆವು, ಯಾವ್ದು ನಮಗೆ ಅನುಭವಕ್ಕೆ ಬರ್ತದೋ ಅದನ್ನು ಆರಾಧಿಸುವವ, ಅದನ್ನು ನಂಬುವವ ಆಸ್ತಿಕ. ಇಲ್ಲದೇ ಇರೋದು, ಕಲ್ಪನೆ ಮಾಡ್ಕೊಂಡಿರೋದು, ಅದು ಇದೆ ಅಂತ ವಾದ ಮಾಡೋದು ನಾಸ್ತಿಕ. ಅದೇ ನಿಜವಾದಂಥ ವ್ಯಾಖ್ಯಾನ ಆಸ್ತಿಕ ಮತ್ತು ನಾಸ್ತಿಕ. ಅಸತ್ಯ ಅನ್ನೋದು ಭಾಳ ಬೇಗ ಆಕರ್ಷಣೆ ಆಗ್ತದೆ, ಭಾಳ ಬೇಗ ಆಳಕ್ಕೆ ಇಳಿತದೆ. ಸತ್ಯ ಅನ್ನೋದು ಸ್ವಲ್ಪ ಲೇಟ್ ಅದು. ಆತ್ಮೇರೆ ನಮಸ್ಕಾರ, ಶರಣು ಶರಣಾರ್ಥಿ. ಕೆಲವು ವ್ಯಕ್ತಿಗಳನ್ನು ಪರಿಚಯ ಮಾಡಿಸೋದು ಬಹಳ ಕೃತಕದ ವಿಷಯ ಆಗ್ತದೆ. ಆದರೂ ಇವತ್ತು ವಚನ ಟಿ ವಿಯ ನಿಜವಾದ ಇತಿಹಾಸ, ನಿಜ ಇತಿಹಾಸ, ರಿಯಲ್ ಹಿಸ್ಟ್ರಿ ಕುರಿತು ಬೆಳಕು ಚೆಲ್ಲಲು ನಾನು ನಮ್ಮ ಕಾಲದ ಬಹುದೊಡ್ಡ ವಿಮರ್ಶಾತ್ಮಕ ಬರಹಗಾರರು, ಮಾತುಗಾರರಾದ ಡಾಕ್ಟರ್ JS ಪಟೇಲ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ, ಶರಣು ಶರಣಾರ್ಥಿ ಸರ್. ಶರಣಾರ್ಥಿ. ನನಗೆ ನಿಮ್ಮ ಬಗ್ಗೆ ಭಾಳ ಬೇಜಾರು ಏನು ಅಂತಂದರೆ, ಯಾರು ಈ ದೇಶದ 80-90% ಮತದಾರರು ಬಹಳ ಆರಾಧಿಸುವಂಥ ಹಿಂದುತ್ವ, ಹಿಂದೂ ಧರ್ಮವನ್ನು ಅನೇಕ ಅದರ ಮೇಲೆ ಬೆಳಕು ಚೆಲ್ಲುವಂಥ ಘಟನೆಗಳ ಮೂಲಕ ತಪ್ಪಾಗಿ ವ್ಯಾಖ್ಯಾನಿಸ್ತೀರಿ ಅನ್ನೋ ಅಭಿಪ್ರಾಯ ಬರೋ ಸಂದರ್ಭದಲ್ಲಿ ನಮಗೆ ಯಾವ ನಿಜ ಇತಿಹಾಸ ಗೊತ್ತಾಗಬೇಕು, ಅಥವಾ ನಿಜ ಇತಿಹಾಸ ಮಾಯವಾಗಿ ನೀವು ಹೇಳುವ ಸತ್ಯಗಳು ಯಾಕೆ ಬೆಳಕಿಗೆ ಬರ್ತಾ ಇಲ್ಲ ಅನ್ನೋದೇ ನಮಗೆ ದೊಡ್ಡ ಕೊರಗು. ನಾನು ಸುಳ್ಳನ್ನು ಹೇಳ್ತಾ ಇದ್ದೀನಿ ಅಂತ ಆರೋಪ ಮಾಡೋ ನಿಮ್ಮ ಮೇಲೆ ನಮ್ಮದೊಂದು ಆರೋಪ. 80% ಜನ ಮತದಾರರು ಹಿಂದುತ್ವ ಅನ್ನೋದ್ರ ಹಿಂದೆ ಅದಾರ ಅನ್ನೋದು ಮೊದಲನೇದಾದ ನಿಮ್ಮ ಸುಳ್ಳು. ಬಹುಶಃ ಹಿಂದುತ್ವ ಅನ್ನುವ ಟರ್ಮನ್ನು ಕಾಯಿನ್ ಮಾಡಿದವರು, ಅದನ್ನು ಸ್ಥಾಪನೆ ಮಾಡಿದವರು ಮತ್ತು ರಾಜಕೀಯ ಕಾರಣಗಳಿಗಾಗಿ ತೇಲ್ಬಿಟ್ಟವರು ಒಂದು 4-5%. ಅದನ್ನು ಆರಾಧನೆ ಮಾಡೋರು ಇನ್ನೊಂದು 15-20%. ಉಳಿದು ನೀವೇನು 80 ತನಕ ತಂದಿರಲ್ಲ, ಅದು ಬೇರೆ ಬೇರೆ ಕಾರಣಗಳಿಗಾಗಿ ಹೋಗ್ತದಲ್ಲಿ. ಹಾಗಾಗಿ ಅದು ನಿಮ್ಮದು ಮೊದಲನೇದು ತಪ್ಪು ಅಭಿಪ್ರಾಯ. ಇತಿಹಾಸ ನಮ್ಮಲ್ಲಿ ಕಲಬೆರಕೆ ಮಾಡ್ತಕ್ಕಂಥದ್ದು, ತಿರ್ಸ್ತಕ್ಕಂಥದ್ದು, ಇದು ಇವತ್ತು ನಿನ್ನೆ ಅಥವಾ ಹಿಂದುತ್ವ ಅನ್ನೋದೇನು 100 ವರ್ಷಗಳ ಹಿಂದೆ ಈ ಹಿಂದುತ್ವ ಅನ್ನುವ ರಾಜಕೀಯ ಏನು ಸಿದ್ಧಾಂತ ಬಂತು ಆವಾಗಿಂದ ಹುಟ್ಕೊಂಡಂಥದ್ದಲ್ಲ. ಇತಿಹಾಸ ತಿರುಚುವಿಕೆ ಅನ್ನೋದು ಹುಟ್ಟಿದ್ದು ಸುಮಾರು 2500 ವರ್ಷಗಳಿಂದ ಇಲ್ಲಿ ಇತಿಹಾಸವನ್ನು ತಿರುಸ್ತಕ್ಕಂಥ ಪ್ರಕ್ರಿಯೆಗಳು ಚಾಲೂ ಇದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಇತಿಹಾಸವನ್ನು ತಿರುಸ್ತಕ್ಕಂಥದ್ದು, ಕಲಬೆರಕೆ ಮಾಡತಕ್ಕಂಥದ್ದು. ಸಾಮಾನ್ಯವಾಗಿ ಒಂದು ಯಾವುದಾದ್ರೂ ಸಮಾಜವನ್ನು ನಾಶ ಮಾಡಬೇಕಾದ್ರೆ ಆ ಸಮಾಜದ ಇತಿಹಾಸವನ್ನು ತಿರುಚೋದು, ಆ ಸಮಾಜದ ಪುಣ್ಯಪುರುಷರ ಅವರ ಚರಿತ್ರೆಯಲ್ಲಿ ಕಲಬೆರಕೆಯನ್ನು ಮಾಡೋದು, ಅವರ ಸಿದ್ಧಾಂತದಲ್ಲಿ ಕಲಬೆರಕೆಯನ್ನು ಮಾಡೋದು, ಆ ಮೂಲಕ ಇತಿಹಾಸವನ್ನು ತಿರುಚತಕ್ಕಂಥ ಕೆಲಸ ಇದು ನಾನು ಹೇಳಿದ ಹಾಗೆ 2500 ವರ್ಷಗಳಿಂದ ನಡ್ಕೊಂಡು ಬಂದಂಥ ಒಂದು ಪ್ರಕ್ರಿಯೆ, ಇವತ್ತಿಂದ ಹೊಸದಲ್ಲ. ಅದರ ಜೊತೆಗೇ ನಿಜವಾದ ಇತಿಹಾಸ ಹೇಳ್ತಕ್ಕಂಥದ್ದು ಕೂಡ ಪ್ಯಾರಲಲಿ ಸಮಾನಾಂತರವಾಗಿ ನಡೀತಾ ಇರ್ತದೆ. ನಾನು ಒಂದು ಮಾತನ್ನು ಇಲ್ಲಿ ನಿಮಗೆ ಭಾಳ ಸ್ಪಷ್ಟಪಡಿಸ್ತೇನೆ. ಅಸತ್ಯ ಅನ್ನೋದು ಭಾಳ ಬೇಗ ಆಕರ್ಷಣೆ ಆಗ್ತದೆ, ಭಾಳ ಬೇಗ ಆಳಕ್ಕೆ ಇಳಿತದೆ. ಸತ್ಯ ಅನ್ನೋದು ಸ್ವಲ್ಪ ಲೇಟ್ ಅದು. ಮತ್ತು ಸಂಖ್ಯಾವೈಸು ತೊಗೊಂಡು ಹೋದಾಗ ಸ್ವತಂತ್ರವಾಗಿ ವಿಚಾರ ಮಾಡುವಂಥ ಬಸವಣ್ಣ, ಬುದ್ಧ ಎಷ್ಟು ಜನ ಇದ್ದಾರೆ ಭಾರತದಲ್ಲಿ? ಎಷ್ಟೋ ಶತಮಾನಗಳಿಗೆ ಒಬ್ಬೊಬ್ಬರೇ, ಹೌದಲ್ವಾ? ಹಾಗೆ ಸತ್ಯವನ್ನು ತಿಳ್ಕೊಳ್ಳುವಂಥ ಜನ
ಅರ್ಥ ಮಾಡ್ಕೊಳ್ಳುವಂಥ ಜನ ಕಡಿಮೆನೇ, ಬುದ್ಧಿವಂತರು ಅನ್ನೋಂಥವ್ರು ಕಡಿಮೆನೇ ಇರ್ತಾರೆ ಯಾವಾಗಲೂ. ಸ್ವತಂತ್ರವಾಗಿ ವಿಚಾರ ಮಾಡದೇ ಇರುವ ಜನ ಅಸತ್ಯಗಳಿಗೆ ಹೆಚ್ಚು ಆಕರ್ಷಿತರಾಗ್ತಾರೆ. ಹಾಗಾಗಿ ಅದು ನಿಜವಾದ ಇತಿಹಾಸ ಅಂತ ತನ್ನ ಏನಂತೀರಿ ಹಾದಿಯನ್ನು ಸಾಗ್ತಾ ಅದೇ ನಿಜವಾದ ಇತಿಹಾಸ ಅನ್ನೋ ರೀತಿಯಲ್ಲಿ ಸಾಗ್ತಾ ಹೋಗ್ತದೆ. ಮತ್ತು ಜನಸಾಮಾನ್ಯರಿಗೂ ಯಾವುದು ಬಹುಸಂಖ್ಯಾತರು ಹೇಳ್ತಾರ ಪ್ರತಿಪಾದಿಸ್ತಾರ ಅದನ್ನು ಒಪ್ಪುವ ಅನಿವಾರ್ಯತೆ ಇರ್ತದೆ. ಹಾಗಾದ್ರೆ ನಿಜ ಇತಿಹಾಸ ಹುದುಗಿರುವ ಜಾಗ ಆದರೂ ಯಾವುದು, ಅದನ್ನು ಬಯಲಿಗೆ ತರುವ ಪ್ರಯತ್ನ ಆಗಾಗ ಯಾಕೆ ಆಗಲಿಲ್ಲ? ಬುದ್ಧನ ನಂತರ ನಾವು ಬಸವ ಬರೋವರೆಗೂ ಕಾಯಬೇಕಾಯಿತು. ಅದರ ಮಧ್ಯ ಚಳವಳಿ ಯಾಕೆ ಅಷ್ಟೊಂದು ಸುದೀರ್ಘವಾದ ಗ್ಯಾಪ್ ಆಯಿತು? ಬುದ್ಧನ ನಂತರದ ಒಂದು 1300 ವರ್ಷ ಅಂದರೆ ಬುದ್ಧನಿಗೆ ಬಹಳ ಕಡಿಮೆ ಸವಾಲುಗಳಿದ್ದವು. ಬುದ್ಧ ಈ ಚಳವಳಿಯನ್ನು ಆರಂಭ ಮಾಡಿದಾಗ ಅವನ ಎದುರುಗಡೆ ಬೆರಳೆಣಿಕೆಯಷ್ಟು ಸವಾಲುಗಳಿದ್ದವು. ಯಾಕಂದರೆ ಒಂದು 4600 ವರ್ಷಗಳ ಹಿಂದೆ ಅವನತಿ ಹೊಂದದಂಥ ಇಲ್ಲಿಯ ಸಿಂಧೂ ಕಣಿವೆಯ ಶಿವದ್ರಾವಿಡ ಸಂಸ್ಕೃತಿಯ ನಾಗರಿಕತೆ ಅದು ಯಾಕೆ ಅವನತಿ ಹೊಂದಿತ್ತು ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳು ನಮ್ಮ ಪ್ರಾಜ್ಞರು ಹೇಳ್ತಾರೆ. ಒಂದು ನಿರ್ದಿಷ್ಟವಾದ ಕಾರಣ ಇಲ್ಲ. ಅದರ ನಂತರದ ಬುದ್ಧ ಬರೋವರೆಗೂ ಅಂದರೆ ಅದು ಸರಿಸುಮಾರು 1000 ವರ್ಷ ಇರಬೇಕು. ಆ 1000 ವರ್ಷದಲ್ಲಿ ಬಹಳ ದೊಡ್ಡ ಸವಾಲುಗಳು ಇರಲಿಲ್ಲ. ಅಂದರೆ ಕೇವಲ ವರ್ಣಾಶ್ರಮ ಪದ್ಧತಿ ಇತ್ತು, ಚಾತುರ್ವರ್ಣ ವ್ಯವಸ್ಥೆ ಇತ್ತು, ಜಾತಿ ಉಪಜಾತಿಗಳ ಹಾವಳಿ ಇರಲಿಲ್ಲ. ಅಂದರೆ ಇಡೀ ಸಾಮಾಜಿಕ ಈ ಟೆಕ್ಚರ್ ಅಂತ ನಾವೇನು ಹೇಳ್ತೀವಿ, ಹಂದರ ಅಂತ ನಾವೇನು ಹೇಳ್ತೀವಿ, ಇದು ಭಾಳ ಕಾಂಪ್ಲೆಕ್ಸ್, ಭಾಳ ಸಂಕೀರ್ಣ ಆಗಿರಲಿಲ್ಲ. ಇನ್ನೂ ಸೋಷಿಯಲ್ ಇಂಜಿನಿಯರಿಂಗ್ ಇಷ್ಟು ಡಿಫಿಕಲ್ಟ್ ಇರಲಿಲ್ಲ. ಸೊ ಆಗ ಒಂದು 4 ಚಾತುರ್ವರ್ಣಗಳು ಮಾತ್ರ ಇದ್ದು ಆವಾಗ ಚಾತುರ್ವರ್ಣಗಳ ವ್ಯವಸ್ಥೆ ಇತ್ತು. ಅಂದರೆ ವೇದಕಾಲಕ್ಕೆ ಚಾತುರ್ವರ್ಣ ಬಂತು. ಋಗ್ವೇದದಲ್ಲೇ ಚಾತುರ್ವರ್ಣಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಋಗ್ವೇದದಲ್ಲಿ ಮನುಷ್ಯನ ಉಗಮದ ಕುರಿತು ಹೇಳ್ತಾ ಮನುಷ್ಯ ಹೇಗೆ ಹುಟ್ಟದ ಅಂದರೆ ತಲೆಯಿಂದ, ತೋಳುಗಳಿಂದ, ಕಾಲಿನಿಂದ, ಸೊಂಟದಿಂದ, ಈ ಥರ 4 ಇಡೀ ಜೀವರಾಶಿಯನ್ನು ಅಥವಾ ಮನುಷ್ಯ ಕುಲವನ್ನು ಭೇದ ಭಾವ ಮಾಡತಕ್ಕಂಥ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ವೇದಗಳಿಂದನೇ ಆರಂಭ ಆಯಿತು. ಆ ಚಾತುರ್ವರ್ಣ ವ್ಯವಸ್ಥೆ ಬುದ್ಧ ಬರೋವರೆಗೂ ಭಾಳ ಮಜಬೂತಾಗಿ ಬೆಳ್ಕೊಂಡು ಕೂತಿತ್ತು. ಪ್ರಕೃತಿ ಆರಾಧಕರಾಗಿದ್ದಂಥ ಆರ್ಯರು ಅಂದರೆ ಈ ವೇದಗಳನ್ನು ಅನುಸರಿಸುವ ವೈದಿಕರು ಅಂತ ನಾವು ಹೇಳ್ತೇವೆ, ಅವರು ಸಾಮಾನ್ಯವಾಗಿ ಬಂದಿದ್ದು ಮರಳುಗಾಡಿನಿಂದ. ಅವರ ಧರ್ಮ ಹುಟ್ಟಿದ್ದೇ ಮರಳುಗಾಡಿನಲ್ಲಿ. ಯುರೇಷಿಯಾ, ಕಕೇಶಿಯಾ, ಇವತ್ತಿನ ಪರ್ಷಿಯಾ, ಇವತ್ತಿನ ಇರಾನ್, ಅದು ಪರ್ಷಿಯಾ, ಅಲ್ಲಿ ಹುಟ್ಟಿದವರು. ಅಲ್ಲಿ ಹುಟ್ಟಿದಂಥ ಧರ್ಮ ಅದು ಅಗ್ನಿ ಆರಾಧಕ ಧರ್ಮ. ಅವರು ಬಹುಮುಖ್ಯವಾಗಿ ಒಂದು 5-6 ದೇವತೆಗಳನ್ನು ಇಟ್ಕೊಂಡು ಬಂದಿದ್ದರು. ಇಂದ್ರ, ವರುಣ, ಮಿತ್ರ, ಅಶ್ವಿನಿ ದೇವತೆಗಳು. ಇವನ್ ವಿಷ್ಣು ಕೂಡ ಇರಲಿಲ್ಲ ಆಗ. ರುದ್ರ ಒಬ್ಬ ಇದ್ದ, ಆತನನ್ನು ಮುಂದೆ ಶಿವ ಅಂತ ಮಾಡ್ತಾರೆ, ಅದೆಲ್ಲ ಬೇರೆ ಮಾತು. ಅವರು ಬಹುಮುಖ್ಯವಾಗಿ ಅಗ್ನಿಯ ಪೂಜೆನೇ ಮಾಡ್ತಕ್ಕಂಥದ್ದು. ಈ ದೇವತೆಗಳಿಗೆ, ಸ್ವರ್ಗಾಧಿಪತಿಯಾದ ಇಂದ್ರನಿಗೆ ಹವಿಸ್ಸನ್ನು ಅರ್ಪಿಸೋದು ಅಗ್ನಿಯ ಮೂಲಕ. ಯಜ್ಞಯಾಗಗಳು ಮಾಡಿ ಬಲಿಯನ್ನು ಕೊಡ್ತಿದ್ದರು. ಗೋವುಗಳನ್ನು, ಹಸುಗಳನ್ನು, ಎತ್ತುಗಳನ್ನು, ಆಡುಗಳನ್ನು ಈ ಥರ ಬಲಿ ಕೊಟ್ಟು ಮೌಢ್ಯಗಳನ್ನು ಆಚರಣೆ ಮಾಡ್ತಾ ಇಷ್ಟನ್ನು ಮಾತ್ರ ಮಾಡ್ತಿದ್ದರು. ಅಂದರೆ ಗೌತಮ ಬುದ್ಧನ ಎದುರಿದ್ದಂಥ ಸವಾಲುಗಳು ಭಾಳ ಕಡಿಮೆ, ಸಮಾಜ ಭಾಳ ಸಂಕೀರ್ಣವಾಗಿರಲಿಲ್ಲ. ಇವ್ರ ಜೊತೆ ಹೋರಾಡೋದಕ್ಕೆ ಅವರಿಗೆ ಇನ್ನೂ ಆಗಲೇ ಅವ್ರು ಬೇರು ಬಿಡ್ತಾ ಇದ್ರಿ. ಈ ಭಾರತದಲ್ಲಿ ಬಸವಣ್ಣ ಬರೋಷ್ಟರಲ್ಲೇ ಇವರು ಭಾಳ ದೊಡ್ಡದಾಗಿ ಬೇರು ಬಿಟ್ಟಿದ್ದರು. ಬುದ್ಧ ಬರುವಾಗ ಇನ್ನೂ ಅಷ್ಟು ದೊಡ್ಡ ಮಟ್ಟದಾಗ ಆಳಕ್ಕೆ ಇಳಿದಿರಲಿಲ್ಲ ಅವರು. ಆರ್ಯ ದ್ರಾವಿಡರ ಸಂಘರ್ಷ ಆಗಿತ್ತು. ನಮ್ಮ ಎಲ್ಲ ನೆಲಮೂಲದ ದೊಡ್ಡ ದೊಡ್ಡ ದಾರ್ಶನಿಕರನ್ನು, ಶಿವಭಕ್ತರನ್ನು ರಾಕ್ಷಸರಂತ, ಅಸುರರಂತ ಎಲ್ಲ ಬಿಂಬಿಸಿದ್ದಾಗಿತ್ತು. ಅವರು ಬಿಂಬಿಸಿ ಒಂದು ರೀತಿ ಈ ನೆಲದ ಮೇಲೆ ಒಂದು ನಿಯಂತ್ರಣವನ್ನು ತಗೊಂಡಿದ್ರು ಅವರು, ಪಾರ್ಷಿಯಲಿ ಅಂತ ಹೇಳ್ಬೋದು ನಾವು. ಅಷ್ಟರಲ್ಲೇ ಅವರು ಇತಿಹಾಸವನ್ನು ತಿರುಚೋಕೆ ಶುರು ಮಾಡಿದ್ರು. ಈ ನೆಲಕ್ಕೆ ಸನಾತನ ಸಂಸ್ಕೃತಿ ಮೂಲ ಅಲ್ಲ, ಪುರಾತನ ಸಂಸ್ಕೃತಿ ಮೂಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಹರನು ಮೂಲಿಗನಾಗಿ ಪುರಾತನೊಳಗಾಗಿ. ಅಂದರೆ ಈ ನೆಲಮೂಲದ ಸಂಸ್ಕೃತಿನೇ ಪುರಾತನ ಸಂಸ್ಕೃತಿ ಹೊರತು ಸನಾತನ ಅಲ್ಲ. ಆ ಸನಾತನ ಅನ್ನೋ ಶಬ್ದ ಕೂಡ ಆಮೇಲೆ 2500 ವರ್ಷಗಳಿಂದ ಬುದ್ಧ ಕಾಯಿನ್ ಮಾಡ್ತಾನೆ. ನಾನು ಹಿಂದಿನ ಇಂಟರ್ವ್ಯೂಲ್ ಕೂಡ ಇದನ್ನು ಹೇಳಿದ್ದೇನೆ. ಆ ಹರಮೂಲ ಸಂಸ್ಕೃತಿಯನ್ನು ನಾಶ ಮಾಡೋ ಸಲುವಾಗಿ ಅವರು ಈ ನೆಲದ ಮೂಲ ಪುರುಷನಾಗಿದ್ದಂಥ ಶಿವನನ್ನು ಜನಿವಾರ ಹಾಕ್ತಾರೆ, ತ್ರಿಮೂರ್ತಿಗಳ ಭಾಗ ಮಾಡ್ತಾರೆ, ಪುರಾಣದ ಭಾಗವಾಗಿಸ್ತಾರೆ, ಆತನ ಕುರಿತು ಪುರಾಣಗಳು ಬರೀತಾರೆ. ಅಂದರೆ ಆತನ ಇಂಡಿವಿಜುವಲ್ ಐಡೆಂಟಿಟಿ, ಪ್ರತ್ಯೇಕವಾದ ಗುರುತಿಸುವಿಕೆ ಏನಿದೆ ಶಿವದ್ರಾವಿಡ ಸಂಸ್ಕೃತಿ, ಅದನ್ನು ಅಳಿಸಿ ಹಾಕಬೇಕಂದ್ರೆ ಈ ನೆಲಕ್ಕೆ ಮೂಲವಾದದ್ದು ಸನಾತನ ಸಂಸ್ಕೃತಿ. ಇದು ಯಾವಾಗಿಂದ ಬಂದಿದೆ ಅನ್ನೋದಕ್ಕೆ ಯಾವುದೂ ನಿರ್ದಿಷ್ಟವಾದ ಕಾಲಮಾನದ ಮಿತಿಗಳೇ ಇಲ್ಲ.
ಅಂದರೆ ಈ ಜಗತ್ತು ಹುಟ್ಟಕ್ಕೆ ಮೊದಲಿಂದನೇ ಇತ್ತು ಅನ್ನೋ ರೀತಿಯ ಪ್ರತಿಪಾದನೆಗಳು ಮಾಡ್ತಾ ಶಿವನನ್ನು ಅದರ ಭಾಗವಾಗಿಸ್ಕೊಳ್ಳೋದಾಗೇ ಇತಿಹಾಸ ತಿರುಚುವ ಕೆಲಸ ಮೊದಲ ಆರಂಭ ಆಗಿದೆ. ಹಾಗಾದರೆ ಬುದ್ಧನಿಗಿದ್ದ ಸವಾಲು ಅದನ್ನು ವರ್ಣಾಶ್ರಮವನ್ನು ಬುದ್ಧ ನಿವಾರಿಸಿದ ರೀತಿ ಹೆಂಗಿತ್ತು? ವರ್ಣಾಶ್ರಮದ ಅಂದರೆ ಬುದ್ಧ ವೇದಗಳಲ್ಲಿರ್ತಕ್ಕಂಥ ಎಲ್ಲ ಸಿದ್ಧಾಂತಗಳನ್ನು, ಜೀವ ವಿರೋಧಿ ಸಿದ್ಧಾಂತಗಳನ್ನು, ಮೊದಲನೇದು ಪ್ರಾಣಿ ಬಲಿ, ಯಜ್ಞಯಾಗ ಮತ್ತು ಆತ್ಮ ಪರಮಾತ್ಮ ಅಂತಕ್ಕಂಥ ಪರಿಕಲ್ಪನೆಗಳು, ಅನಾತ್ಮವಾದ ಬುದ್ಧಂದು ಅವು ಭಾಳಷ್ಟು ಕಡೆ ಬುದ್ಧ ಹೇಳ್ತಾನೆ. ಆಮೇಲೆ ಇವರೇನು ಇವೆಲ್ಲ ವೇದಗಳು ಅದೆಲ್ಲ ಅಪೌರುಷೇಯ, ಇವನ್ನ ದೇವರೇ ಬರೆದಿದ್ದಾನೆ, ಯಾವಾಗ ಬರೆದಿದ್ದಾನೆ ಗೊತ್ತಿಲ್ಲ, ದೇವರು ಹೇಳಿರುವಂಥವು, ಇವು ಪ್ರಶ್ನಾರ್ಹವಲ್ಲ, ಇವ್ರು ಯಾರೂ ಇವ್ರನ್ನ ಪ್ರಶ್ನೆ ಮಾಡಬಾರ್ದು, ಹೀಗೆಲ್ಲ ಏನು ಹೇಳ್ಕೊಂಡು ಬಂದಿದ್ರೆ ಅದಕ್ಕೆಲ್ಲವನ್ನ ಸವಾಲು ಹಾಕ್ತಾ ಹೋಗ್ತಾನೆ ಬುದ್ಧ. ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಇಲ್ಲಿ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಾದದ್ದಿಲ್ಲ, ಯಾವುದೂ ಪ್ರಶ್ನಾತೀತವಲ್ಲ, ಎಲ್ಲವೂ ಬದಲಾಗ್ತಾ ಹೋಗಬೇಕು ಕಾಲಮಾನಕ್ಕೆ ತಕ್ಕ ಹಾಗೆ, ಎಲ್ಲವೂ ಪ್ರಶ್ನೆಗಳಿಗೆ ಎದುರಾಗಬೇಕು, ಒಳಗಾಗಬೇಕು ಅಂತ ಹೇಳಕ್ಕೆ ಹೋಗಿ ಶುರು ಮಾಡ್ತಾನೆ. ಅದಕ್ಕೆ ಕೌಂಟರ್ ಮಾಡೋ ಸಲುವಾಗಿ ಮುಂದೆ ಭಗವದ್ಗೀತೆ ಅಂತವೆಲ್ಲ ಹುಟ್ಕೊಳ್ತವೆ. ಬುದ್ಧ ಎತ್ತಿದ ಪ್ರಶ್ನೆಗಳಿಗೆ ಉತ್ತರವಾಗಿ ಭಗವದ್ಗೀತೆ ಹುಟ್ಕೊಳ್ತವೆ. ಅಂದ್ರೆ ಅದು ವೇದ ಕಾಲದಲ್ಲ, ಅಲ್ಲ ಭಗವದ್ಗೀತೆ ಹಾಗೆ ನೋಡಿದ್ರೆ ಭಗವದ್ಗೀತೆ ಮೇಲೆ ವ್ಯಾಖ್ಯಾನ ಯಾರೂ ಬರದೇ ಇಲ್ಲ, ಯಾವುದೋ ಒಂದು ಹೆಸರು ಹೇಳ್ತಾರೆ, ಆ ಹೆಸರಿಂದ ಯಾವುದೋ ದಾಖಲೆಗಳು ಸಿಕ್ಕಿಲ್ಲ. ಹಾಗಾಗಿ ಶಂಕರಾಚಾರ್ಯನೇ 7ನೇ ಶತಮಾನದಲ್ಲಿ ಭಗವದ್ಗೀತೆಯನ್ನು ಬರೆದವನು ಅಂತೂ ಕೂಡ ಕೆಲವೊಂದು ಕಡೆ ವಾದಗಳಿದ್ದಾವೆ. ಮತ್ತು ಮಹಾಭಾರತದ ಭಾಗ ಯಾವುದಂತ ಅವರು ಇಂಟರ್ಪ್ರೆಟ್ ಮಾಡ್ತಾರೆ. ಯಾವುದು? ಮಹಾಭಾರತದ ಘಟನೆ, ಮಹಾಭಾರತದ ಕೃಷ್ಣ, ಗೀತೆಯ ಸಾರ, ಅಲ್ಲಿಗೆ ಲಿಂಕ್ ಮಾಡ್ತಾರೆ ಇವರು ಆ ಎಪಿಕ್ಕಿಗೆ, ಆ ಮಹಾಕಾವ್ಯ. ಅದನ್ನೇ ಇತಿಹಾಸ ತಿರುಚೋದು ಅನ್ನೋದು. ನೀವು ಹಾಗೆ ನೋಡಿದಾಗ ಗ್ರೀಕ್ ಜನಪದ ಕಥೆಗಳಲ್ಲಿ ಬರ್ತಕ್ಕಂಥ ಅನೇಕ ಅಂಶಗಳು ರಾಮಾಯಣದಲ್ಲಿದ್ದಾವೆ. ಗ್ರೀಕ್ ಜನಪದ ಕಥೆಗಳಲ್ಲಿ ಬರ್ತಕ್ಕಂಥ ಈ ರಾಮನ ವನವಾಸದ ಕಥೆ ಅಲ್ಲೊಬ್ಬ ನಾಯಕನಿಗೆ ಬರ್ತದೆ. ಇಲ್ಲಿ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಏನೋ ಸಂವಾದ ಮಾಡ್ತಾನೆ ಅರ್ಜುನ್ ಜೊತೆಗೆ, ಅದು ಕೂಡ ಅಲ್ಲಿ ಒಂದು ಗ್ರೀಕ್ ಜನಪದ ಕಥೆಯ ಕಾಪಿ. ಯಾಕೆ ನಾವು ಗ್ರೀಕ್ ಜನಪದ ಕಥೆಯ ನಕಲ್ ಅಂತ ಹೇಳ್ತೇವಂದರೆ, ಗ್ರೀಕ್ ಜನಪದ ಕಥೆಗಳು ಮತ್ತು ಟೆಕ್ಸ್ಟ್ಗಳು ಅಥೆಂಟಿಕೇಟ್ ಮತ್ತು ಪ್ರಾಚೀನ, ಇದು ಎಸ್ಟಾಬ್ಲಿಷ್ಡ್ ಪರಿಕಲ್ಪನೆ. ಅಂದರೆ ಗ್ರೀಕ್ ಸಿವಿಲೈಸೇಷನ್ನು, ಗ್ರೀಕ್ ಕಥೆಗಳು. ಹೌದು. ಹಾಗಾಗಿ ಇವು ಆಮೇಲೆ ಹುಟ್ಕೊಂಡಿರುವಂಥವು ಅಂತಾನೆ, ಇವಕ್ಕೆ ಯಾವುದೂ ನಿರ್ದಿಷ್ಟವಾದ ಡೇಟು ಇವರೇ ಕೊಡೋದಿಲ್ಲ. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಅಷ್ಟು ಲಕ್ಷ ವರ್ಷಗಳ ಹಿಂದಿತ್ತು, ಇಷ್ಟು ಲಕ್ಷ ವರ್ಷಗಳಿಂದ, ನೀವು ನಾನು ಹಿಂದೂ ಕೂಡ ಹೇಳದ ಹಾಗೆ ಯುಗಗಳು ಹೋದಾಗ ಅದರ ಬ್ಯಾಕ್ ಕ್ಯಾಲ್ಕುಲೇಷನ್ ಎಲ್ಲ ಲಕ್ಷಾಂತರ ವರ್ಷಗಳ ಹಿಂದೆ ಹೋಗಿ ನಿಲ್ತದೆ. ಮನುಷ್ಯ ಭೂಮಿ ಮೇಲೆ ಬಂದಿದ್ದು 1 ಲಕ್ಷ 2 ಲಕ್ಷ ವರ್ಷಗಳ ಹಿಂದೆ, ನಾಗರಿಕತೆ ಬೆಳೆದಿದ್ದು 10,000 ವರ್ಷಗಳ ಈಚೆಗೆ. ಹಾಗಾಗಿ ಇವಕ್ಕೆ ಯಾವುದೂ ಅಥೆಂಟಿಕೇಟ್ ಆಗಿಲ್ಲ. ನಾಗರಿಕತೆಗಳ ನಂತರದ ಕಾಲಘಟ್ಟದಲ್ಲಿ ನಾವು ವಿಚಾರ ಮಾಡಿದಾಗ ಈ ಗ್ರೀಕ್ ಜನಪದ ಕಥೆಗಳ ಅನೇಕ ಅಂಶಗಳು ನಮ್ಮ ಮಹಾಕಾವ್ಯಗಳಲ್ಲಿದ್ದಾವೆ. ಒಂದನೇದು. ಎರಡನೇದು, 2500 ವರ್ಷಗಳ ಹಿಂದೆ ಬುದ್ಧನ ಜಾತಕ ಕಥೆಗಳಿದ್ದಾವೆ. ಅಲ್ಲಿ ದಶರಥ ಜಾತಕ ಬರ್ತದೆ, ಗಣಪತಿಯ ಕುರಿತು ಬರ್ತದೆ, ಸರಸ್ವತಿಯ ಕುರಿತು ಬರ್ತದೆ, ಭಗವದ್ಗೀತೆಯ ಕುರಿತು ಬರ್ತದೆ. ಎಲ್ಲವೂ ಕೂಡ ಇವರಲ್ಲಿದ್ದಾವೆ. ಬುದ್ಧನ ಆನೆ, ಬುದ್ಧನ ಮಹಾಮಾಯನ ಲಕ್ಷ್ಮಿ ಮಾಡಿರೋದು, ಬುದ್ಧನ ಕಮಲ, ಇವೆಲ್ಲವೂ ಕೂಡ ಬೌದ್ಧ ಧರ್ಮದ ಈ ಜಾತಕ ಕಥೆಗಳಿಂದ ತೆಗೆದುಕೊಂಡಂಥ ನಕಲುಗಳು ಅಂತಲೇ ಇಲ್ಲಿ ನಾವು ಹೇಳ್ಬೋದಾಗ್ತದೆ. ಅದಕ್ಕೆ ಇನ್ನೊಂದು ಆಧಾರವನ್ನು ನಾವು ಕೊಡ್ಬೋದು, ದಾಖಲೆಯನ್ನು ಕೊಡ್ಬೋದು. ಸಂಸ್ಕೃತ ಅನ್ನೋ ಭಾಷೆ ಪ್ರಾಚೀನ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಲ್ಯಾಟಿನ್, ಗ್ರೀಕ್ ಈ ಭಾಷೆಗಳ ಸರಿಸಮಾನವಾಗಿ ಹುಟ್ಟದಂಥದ್ದು. ಎಲ್ಲಿ ಹುಟ್ಟದಂಥದ್ದು? ಮೊಟ್ಟ ಮೊದಲು ಕಂಡು ಬಂದಿದ್ದು ಸಿರಿಯಾದಲ್ಲಿ. ಅಂದರೆ ಅದು ಮಧ್ಯಪ್ರಾಚ್ಯದ ಭಾಷೆ, ಇಂಡೋ ಯುರೋಪಿಯನ್ ಫ್ಯಾಮಿಲಿಗೆ ಸೇರಿದ್ದದು, ಭಾರತೀಯ ಭಾಷಾ ಫ್ಯಾಮಿಲಿಗೆ ಸೇರಿದ್ದಲ್ಲ, ಕುಟುಂಬಕ್ಕೆ ಸೇರಿದ್ದಲ್ಲ. ಯಾಕಂದ್ರೆ ಭಾರತೀಯರು ದ್ರಾವಿಡರು. ಹೌದು, ಇಲ್ಲಿ ದ್ರಾವಿಡ ಮೂಲ ಭಾಷೆಗಳೇ ಇಲ್ಲಿದ್ದಿದ್ದು. ಮಾಗಧಿ, ಅರೆ ಮಾಗಧಿ ಇವೆಲ್ಲ ಬೇರೆ ಬೇರೆ ಭಾಷೆಗಳು ಬರ್ತಾವೆ ಇಲ್ಲಿ, ಪಾಳಿ, ಆಮೇಲೆ ಇಲ್ಲಿ ನಮ್ಮ ದ್ರಾವಿಡ ಭಾಷೆಗಳು, ಇವೆಲ್ಲ ಭಾರತೀಯ ಮೂಲ ಭಾಷೆಗಳು. ಸಂಸ್ಕೃತದ ಸಾಹಿತ್ಯ ಮತ್ತು ಸಂಸ್ಕೃತದ ಸ್ಕ್ರಿಪ್ಟ್ ಇವತ್ತಿಗೂ ಇಲ್ಲ. ನಾನು ಹೇಳಿದ್ದೇನೆ ಅದು. ಸಂಸ್ಕೃತ ಸಾಹಿತ್ಯ ಯಾವಾಗಿಂದ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾದಂಥ ಡೇಟ್ ಯಾರೂ ಹೇಳೋದಿಲ್ಲ. ಆದರೆ ಇಡೀ ಜಗತ್ತಿನ ಎಲ್ಲ ಭಾಷಾ ತಜ್ಞರು ಒಂದು ಅಭಿಪ್ರಾಯದಲ್ಲಿ ಸಂಸ್ಕೃತ ಪ್ರಾಚೀನ ಭಾಷೆ ಅನ್ನೋದನ್ನು ಒಪ್ಕೊಳ್ತಾರೆ. ಆದರೆ ಮೂಲ ಎಲ್ಲಿ ಅಂತ ಹೇಳಂಗಿಲ್ಲ. ಮೂಲ ಹೇಳ್ತಾರೆ, ಮೂಲ ಕೂಡ ಹೇಳ್ತಾರೆ. ಇಂಡೋ ಯುರೋಪಿಯನ್ ಇದೆ, ಸಿರಿಯಾದಲ್ಲಿ ಮೊದಲು ಕಂಡು ಬಂತು, ಮತ್ತು ಅಲ್ಲಿ ಈಗೂ ಕೂಡ ಆ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಕೆಲವು ಬುಡಕಟ್ಟಿನ ಭಾಷೆಗಳು, ಆ ಕಾಲದಲ್ಲಿದ್ದಂಥ ಬುಡಕಟ್ಟಿನ ಭಾಷೆಗಳಿರತಕ್ಕಂಥ ಇಂದ್ರ, ವರ್ಣ, ಮಿತ್ರ, ಈ ಅಶ್ವ, ರಥವಿದ್ಯೆ, ಇದರ ಕುರಿತು ಬರ್ತಕ್ಕಂಥ ಎಲ್ಲ ಶಬ್ದಗಳು ಅಲ್ಲಿ ಇದ್ದಾವೆ ಇನ್ನು.
ಇಲ್ಲಿ ಸಂಸ್ಕೃತದಲ್ಲೂ ಇದಾವೆ ಅವು. ಮತ್ತು ಅಷ್ಟೇ ಯಾಕೆ ವೇದಗಳು ಕೂಡ ಸ್ಲಾವಿಕ್ ಆರ್ಯನರ ಕಾಪಿಗಳಂತಲೂ ಹೇಳ್ತಾರೆ. ಈ ರಷ್ಯಾದಲ್ಲಿ ಬರ್ತಕ್ಕಂಥ ಸ್ಲಾವ್ ಆರ್ಯನ್ಸ್, ಆ ಸ್ಲಾವ್ ಆರ್ಯನ್ಸ್ದನ್ನೇ ಇವರು ನಕಲ್ ಮಾಡಿದ್ದಾರೆ ವೇದಗಳು ಅನ್ನೋದು ಕೂಡ ಇದೆ. ಹಾಗಾಗಿ ಇದಕ್ಕೆ ಸಂಸ್ಕೃತದ ಸಾಹಿತ್ಯ ರೈಟಿಂಗ್ ಒಳಗೆ ಬಂದಿರೋದು 1 ಮತ್ತು 2ನೇ ಶತಮಾನದ ಈಚೆ, ಅಂದರೆ ಬುದ್ಧನ ಕಾಲ ನಂತರನೇ ಬಂದಿರೋದು. ಹಾಗಾಗಿನೇ ಬುದ್ಧನನ್ನು ಫಿಟ್ಟಿಂಗ್ ಮಾಡ್ತಾರಲ್ಲ 9ನೇ ಅವತಾರದಲ್ಲಿ, ಅದು ಬುದ್ಧನ ನಂತರ ಬರೆದಿದ್ದಂತ ಅದರ ಮೇಲೇ ನಮ್ಗೆ ಗೊತ್ತಾಗೋದು. ಸೊ ಹಾಗಾಗಿ ಸಂಸ್ಕೃತ ಭಾಷೆ ಪ್ರಾಚೀನ ಇರಬಹುದು, ಅದಕ್ಕೆ ಪಾಣಿನಿ ಬರೋವರೆಗೂ ಗ್ರಾಮರ್ ಕೂಡ ಇರಲಿಲ್ಲ, ವ್ಯಾಕರಣ. 2500-600 ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಬುದ್ಧನ ಸಮಕಾಲೀನ ಆಗಿದ್ದಂಥ ಪಾಣಿನಿ ಸ್ವಲ್ಪ ಹೆಚ್ಚು ಕಡಿಮೆ ಹಿರಿಯನೂ ಆಗಿರಬಹುದು. ಆತ ಅದಕ್ಕೆ ಗ್ರಾಮರನ್ನು ವ್ಯಾಕರಣವನ್ನು ಅಳವಡಿಸ್ತಾನೆ ಅನ್ನೋದು ನಾವು ಓದಿರ್ತೇವೆ. ಒಂದು ಅರ್ಥದಲ್ಲಿ ಭಾರತದ ಪ್ರಗತಿಪರ ಇತಿಹಾಸ ಪ್ರಾರಂಭ ಆಗೋದೇ ಬುದ್ಧನ ಕಾಲದಿಂದ, ಬುದ್ಧ ಮತ್ತು ಅದಕ್ಕೆ ಮೊದಲು ಭಾಳ ದೊಡ್ಡ ಮಹಾವೀರ ಕಾಲದಿಂದ ಅಲ್ಲ, ಅದಕ್ಕೆ ಮೊದಲೇ ಇದೆಯಲ್ಲ. ಇದು ನೆಲನೇ ಸಂಘರ್ಷದ ನೆಲ ರೀ, ಚಳವಳಿಗಳ ನೆಲ. 4600 ವರ್ಷಗಳ ಹಿಂದಿನ ಶಿವದ್ರಾವಿಡ ಸಂಸ್ಕೃತಿ ಮತ್ತು ಆರ್ಯ ದ್ರಾವಿಡರ ಸಂಘರ್ಷ, ಅವು ಪುರಾಣಗಳು ನಮಗೆ ಕಾಣಿಸ್ತವೆ. ಮಹಾಭಾರತ ಮತ್ತು ರಾಮಾಯಣಗಳು ಪುರಾಣಗಳಂತ ಅನಿಸಿದ್ರು ಕೂಡ ಅದರಲ್ಲಿ ಇತಿಹಾಸ ಇದೆ. ಅಲ್ಲಿಯ ಜನಾಂಗೀಯ ಕಲಹಗಳು ಗೊತ್ತಾಗ್ತವೆ ನಮಗೆ, ಅವೆಲ್ಲ ಗೊತ್ತಾಗ್ತವೆ. ಶಿವಭಕ್ತರನ್ನ ಹೇಗೆ ವಿಷ್ಣು ಭಕ್ತರು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದ್ರು, ರಾವಣರ ಸಂಘರ್ಷ, ಇವು ಜನಾಂಗೀಯ ಸಂಘರ್ಷಗಳು, ವ್ಯಕ್ತಿ ಸಂಘರ್ಷ ಆಗೋದಿಲ್ಲ. ಇವು ಒಂದು ರೂಪಕಗಳಾಗಿ ಜನಾಂಗೀಯ ಸಂಘರ್ಷವನ್ನು ಭಾಳ ಅರ್ಥಪೂರ್ಣವಾಗಿ ಅವು ನಮಗೆ ಸಂದೇಶವನ್ನು ಕೊಡ್ತಾ ಹೋಗ್ತವೆ. ಶಂಕರಾಚಾರ್ಯರು ಬೌದ್ಧ ಧರ್ಮವನ್ನು ಮತ್ತು ಬುದ್ಧನನ್ನು ಅಷ್ಟು ವಿರೋಧ ಮಾಡಲಿಕ್ಕೆ ತೀವ್ರವಾದ ಕಾರಣ ಏನಿರ್ಬೋದು? ನನಗನ್ನಿಸ್ತದೆ ಶಂಕರಾಚಾರ್ಯರೇ ಈ ಬುದ್ಧ ಧರ್ಮವನ್ನು ನಾಶ ಮಾಡಿದ್ರು ಅಂತ ಕ್ರೆಡಿಟ್ ಕೊಡೋದು ಅಷ್ಟು ಒಂದು ದೊಡ್ಡ ಮಾತು ಅಲ್ಲೇನೋ ಅನ್ನಿಸ್ತದೆ ನನಗೆ. ಅದು ಸತ್ಯನೂ ಅಲ್ಲ, ಅಷ್ಟು ಕೊಡಬಾರ್ದು. ಅಲ್ಲ, ಅವ್ರು ಮಾಡಿಲ್ಲ ಅಷ್ಟು, ಆ ಶಕ್ತಿನೂ ಆತನಿಗೆ ಇರಲಿಲ್ಲ. ಬೌದ್ಧ ಧರ್ಮ ಮೌರ್ಯರ ಅವನತಿಯ ನಂತರ ಕೃಶ ಆಗ್ತಾನೆ ಹೋಗ್ತದೆ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಒಂದು, ಪುಷ್ಯಮಿತ್ರ ಶುಂಗ ಬೌದ್ಧ ಭಿಕ್ಕುಗಳ ಕೊಲೆಯನ್ನು ಮಾಡ್ತಾ ಅದನ್ನು ಸಾವರ್ಕರ್ ಅವರು ಬರೆದಿದ್ದಾರೆ. ತಮ್ಮ ಅನೇಕ ಗ್ರಂಥಗಳಲ್ಲಿ ಸಾವರ್ಕರ್ ಬರೀತಾರೆ, ಪುಷ್ಯಮಿತ್ರ ಶುಂಗ ಅವತ್ತು ಭಾಳ ದೊಡ್ಡ ಸ್ಟೆಪ್ಪನ್ನಿಟ್ಟ ಹಿಂದೂ ಧರ್ಮ ಉಳಿಸೋದಕ್ಕೆ ಅಂತ. ಹಿಂದೂ ಅಂತ ಅಂದರೆ ಬ್ರಾಹ್ಮಣ ಧರ್ಮವನ್ನು ಉಳಿಸೋದಕ್ಕೆ ಅಂತ ಅವ್ರು ಅದನ್ನೇ ಹಿಂದೂ ಅಂತ ಹೇಳ್ತಾರೆ. ಯಾಕಂದರೆ ಹಿಂದೂ ಅಥವಾ ಹಿಂದುತ್ವದ ಪರಿಕಲ್ಪನೆ ಹುಟ್ಟಿದ್ದೇ ಹೆಚ್ಚು ಕಡಿಮೆ ಸಾವರ್ಕರ್ ಅವರಿಂದನೇ ಅಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ ಪುಷ್ಯಮಿತ್ರ ಶುಂಗ ಭಾಳ ಕ್ಷಾತ್ರ ಧರ್ಮವನ್ನು ಪಾಲಿಸದ, ಈ ಮೌರ್ಯರು ಯುದ್ಧರಹಿತವಾದ ಒಂದು ಏನು ಸಮಾಜವನ್ನು ಕಟ್ಟಿದ್ರು ಅಶೋಕನಿಂದ ಆರಂಭಗೊಂಡು ಬುದ್ಧನ ಇನ್ಫ್ಲುಯೆನ್ಸಿಂದ, ಅದರಿಂದ ಭಾರತದಲ್ಲಿ ಕ್ಷಾತ್ರ ತೇಜ ಅನ್ನುವಂಥದ್ದು ಮಾಯ ಆಗ್ತಾ ಹೋಯಿತು. ಪರಕೀಯರ ಇನ್ಫಿಲ್ಟ್ರೇಷನ್ ಆಗಿದ್ದೇ ಈ ಅಶೋಕ ಮತ್ತು ಬೌದ್ಧರಿಂದ ಮತ್ತು ಮೌರ್ಯರಿಂದ ಅನ್ನುವಂಥ ಮಾತು. ಅಂದ್ರೆ ಕ್ಷತ್ರಿಯರ ಕ್ಷಾತ್ರ ತೇಜಸ್ಸು ನಾಶ ಆಗಿದ್ದು ಬುದ್ಧನ ಶಾಂತಿ ಸಂದೇಶ ಮತ್ತು ಧ್ಯಾನದಿಂದ ಏನಾಯ್ತಂದ್ರೆ ಅವರು ಯುದ್ಧ ಮಾಡುವಂಥ ಶಕ್ತಿಯನ್ನು ಕ್ಷತ್ರಿಯರು ಕಳ್ಕೊಂಡ್ಬಿಟ್ರು. ಕ್ಷತ್ರಿಯರನ್ನು ದುರ್ಬಲಗೊಳಿಸಿದ್ದು ಬುದ್ಧನ ಧ್ಯಾನ ಮತ್ತು ವಿಪಶನ ಅಂತ ಅವ್ರು ವರ್ಣಿಸ್ತಾರೆ. ಇವರು ಆಮೇಲೆ ಅವ್ರು ವರ್ಣಿಸ್ತಾರೆ ಕ್ಷತ್ರಿಯರನ್ನ ಕೆಣಕ್ಲಿಕ್ಕೆ, ಕ್ಷತ್ರಿಯರನ್ನ ಟೆಂಪ್ಟ್ ಮಾಡಲಿಕ್ಕೆ ಅವ್ರೇನು ಹೇಳ್ತಾರಂದ್ರೆ, ನೀವು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಯುದ್ಧ ಧರ್ಮವನ್ನು ನಿಲ್ಲಿಸಿಬಿಟ್ರಿ, ಯುದ್ಧ ಧರ್ಮ ಈ ಸಮಾಜಕ್ಕೆ ಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ಬರೀತಾರೆ. ಅದೇ ಕ್ಷತ್ರಿಯರನ್ನು, ಕೋಟ್ಯಾಂತರ ಕ್ಷತ್ರಿಯರನ್ನು ಇವ್ರು ಹೇಳುವ ಇತಿಹಾಸ, ಆ ಪುರಾಣವನ್ನೇ ಇತಿಹಾಸ ಅಂತಾರಲ್ಲ ಅವ್ರ ಇತಿಹಾಸ ನಾವು ಬುದ್ಧನಿಗಿಂತ ಮೊದಲು ಒಯ್ತಾರಲ್ಲ ಅವರು. ಬುದ್ಧನಿಗಿಂತ ಮೊದಲು ಹೋದಾಗ ಅಲ್ಲಿ ಕೋಟ್ಯಾಂತರ ಕ್ಷತ್ರಿಯರನ್ನು ನಾಶ ಮಾಡ್ತಕ್ಕಂಥ ಪರಶುರಾಮನ ಕಥೆಗಳು ಬರ್ತವೆ. ಯಾಕೆ ಕ್ಷತ್ರಿಯರನ್ನು ನಾಶ ಮಾಡದ? ಯಾವ ರೀತಿಯ ಹಿಂಸೆ ಅದು? ಯಾವ ರೀತಿಯ ಒಂದು ಮಾಸ್ ಮರ್ಡರ್ ಅಂತಿರಲ್ಲ ನೀವು, ಸಾಮೂಹಿಕ ಹತ್ಯೆ ಅದು ಯಾಕಾಯಿತು? ಅದಕ್ಕೆಲ್ಲ ಬೇರೆ 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 ಕಾರಣಗಳು ಕೊಡ್ತಾರೆ. ಅಂದರೆ ಅದು ಮೌರ್ಯರಿಂದಲೇ ವೀಕ್ ಆಯಿತು ಅನ್ನೋದೊಂದು ಆರೋಪ. ಯಾಕಂದರೆ ಬಡಬ್ರಾಹ್ಮಣರಾದರು ಇವರು. ಬೌದ್ಧನ ತತ್ವಗಳಿಂದ ಬೌದ್ಧ ಧರ್ಮ ಪ್ರಚಲಿತಕ್ಕಾದಂಗೆಲ್ಲ ವೈದಿಕತೆ ನಾಶ ಆಯಿತು. ಆ ಕಾರಣಕ್ಕಾಗಿ ಇವರು ಬುದ್ಧನ ಮೇಲೆ ದ್ವೇಷವನ್ನು ಮಾಡ್ತಾ, ದ್ವೇಷದಿಂದ ನಾಶ ಮಾಡೋಕ್ಕಾಗದೆ ಇದ್ದರೆ ಪ್ರೀತಿಯಿಂದ ಅಪ್ಪಿಕೊಂಡು ನಾಶ ಮಾಡ್ಬೇಕನ್ನುವ ವೈದಿಕ ಪರಂಪರೆಯ ಅಥವಾ ಸನಾತನ ಪರಂಪರೆಯ ಒಂದು ಹುನ್ನಾರ ಅಥವಾ ನೀತಿ ಏನಿದೆಯೋ ಆ ನೀತಿಯ ಪ್ರಕಾರ ಆತನನ್ನು 9ನೇ ಅವತಾರದಲ್ಲೂ ಸೇರಿಸ್ಕೊಳ್ತಾರೆ. ಮತ್ತು ಆತ ಹೇಳಿರೋ ಅನೇಕ ಅಂಶಗಳು ಭಗವದ್ಗೀತೆಯಲ್ಲಿದೆ. ಆಮೇಲೆ ಈ ನಮಗೆ ಬಸವಣ್ಣನ ಕಾಲಕ್ಕೆ ಜೈನದ ಇನ್ಫ್ಲುಯೆನ್ಸ್ ಇತ್ತು, ಬುದ್ಧಿಸಮ್ ಇನ್ಫ್ಲುಯೆನ್ಸ್ ಇತ್ತು. ನಂತರ ಶಂಕರಾಚಾರ್ಯರ ಪ್ರಭಾವದಿಂದ ವರ್ಣಾಶ್ರಮ ವ್ಯವಸ್ಥೆ ಭಾಳ ಸ್ಟ್ರಾಂಗ್ ಆಗಿತ್ತು. ಆಗ ಬಸವಣ್ಣ ಮಾಡಿದ ಪ್ರತಿರೋಧ ಮತ್ತು ಪ್ರಯತ್ನ ಏನು?
ಇಲ್ಲ, ಅದಕ್ಕೆ ಹೇಳೋಕ್ಕೆ ಮೊದಲು ನಾನು ಶಂಕರಾಚಾರ್ಯದ ಮುಗಿಸ್ಬೇಕು. ಹೇಳ್ರಿ. ಬೌದ್ಧ ಧರ್ಮ ಇಡೀ ಕ್ರೆಡಿಟ್ ಅವ್ರಿಗೆ ಕೊಡಬೇಕಾಗಿಲ್ಲ. ಅದು ಕೃಶ ಆಗ್ತಾ ಬಂತು. ಅದು ಕೇವಲ ಪುಷ್ಯಮಿತ್ರ ಶುಂಗನೂ ಒಬ್ಬ ಕಾರಣ ಅಲ್ಲ. ಮೊದಲನೇದಾಗಿ ಅವನ ಕಾರಣ ಆದ ಪುನರುತ್ಥಾನ ಮಾಡದ ವೈದಿಕ ಧರ್ಮವನ್ನು. ಅದರ ನಂತರ ಮನುಸ್ಮೃತಿಯನ್ನು ಬರೆಸಿದ, ರಾಜಸತ್ಯಗಳೆಲ್ಲ ಮನುಸ್ಮೃತಿಯನ್ನು ಸಂವಿಧಾನವಾಗಿ ತಗೊಂಡು, ಹಾಗಾಗಿ ಅದು ಒಂದು ಪ್ರಶ್ನಾತೀತವಾದಂಥ ವ್ಯವಸ್ಥೆಯಾಗಿ ವೈದಿಕ ವ್ಯವಸ್ಥೆ ಮಾರ್ಪಡ್ತು. ಮಹಾಕಾವ್ಯಗಳು ಬಂದವು, ಪುರಾಣಗಳು ಬಂದವು, ಮನುಸ್ಮೃತಿ ಬಂತು. ಆ ಕಾರಣದಿಂದ ಬೌದ್ಧ ಧರ್ಮ ನಾಶ ಆಗ್ತಾ ಹೋಯಿತು ಅನ್ನೋದಕ್ಕಿಂತಲೂ ಅಲ್ಲಿ ಬೌದ್ಧ ಭಿಕ್ಕುಗಳು ಕೂಡ ಭ್ರಷ್ಟರಾದರು. ಬೌದ್ಧ ಹೇಳಿದ ಕೆಲವೊಂದಷ್ಟು ನೀತಿಗಳನ್ನು, ಸಂದೇಶಗಳನ್ನು ಅವರು ಸರಿಯಾಗಿ ಅನುಸರಿಸದೇ ಇರೋ ಕಾರಣಕ್ಕಾಗಿ ಬೌದ್ಧ ಧರ್ಮ ಅನೇಕ ಕಾರಣಗಳು, ಈ ಕಾರಣಗಳು ಕೂಡ ಅದರಲ್ಲಿ ಬರ್ತವೆ. ಹಾಗಾಗಿ ಅದು ನಾಶ ಆಗ್ತಾ ಹೋಯಿತು. ಅಲ್ಲಿ ಬಹಳ ದೊಡ್ಡ ಸವಾಲೇನು ಶಂಕರಾಚಾರ್ಯರಿಗೆ ಇರಲಿಲ್ಲ. ಗ್ಲೋರಿಫೈ ಮಾಡ್ಕೊಂಡಿದ್ದಾರೆ, ಒಂದಷ್ಟು ಮಟ್ಟಿಗೆ ಇತ್ತೇನೋ. ಇದ್ದಷ್ಟನ್ನು ಅವರು ಅಳೆದುಳಿದ ಬೌದ್ಧ ಧರ್ಮವನ್ನು ಕೂಡ ನಾಶ ಮಾಡಿದ್ದು. ಅವರು ನಾಶ ಮಾಡೋದಕ್ಕಿಂತಲೂ ಹೆಚ್ಚು ವೈದಿಕತೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ, ಪುನರುತ್ಥಾನ ಮಾಡಲಿಕ್ಕೆ ಮಾಡಿದ್ರು. ಮಾಡಿಕೊಂಡಿರೋ ಯೋಜನೆಗಳಾದರೂ ಏನು ಶಾರ್ಪ್ ಆಗಿದ್ದು? ಅಲ್ಲ, ಇದ್ದು ಅವ್ರು ನೋಡ್ರಿ ಬಹಳ ಶಾರ್ಪಾಗಿ, ನೀವು ಪ್ರತಿಯೊಂದನ್ನು ಅವರು ಶಾರ್ಪಾಗಿಯೇ ಮಾಡೋದು. ವೇದಗಳನ್ನು ಯಾವಾಗ ಬುದ್ಧ ಪ್ರಶ್ನೆ ಮಾಡೋದು, ಬುದ್ಧ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದಕ್ಕೆ ಪ್ರಶ್ನೆಗೆ ಉತ್ತರವಾಗಿ ನಾನು ಹೇಳಿದೆ ಭಗವದ್ಗೀತೆ ಹುಟ್ಟಿತು ಅಂತ. ಹಾಗೆಯೇ ಉಪನಿಷತ್ತುಗಳು ಮಹಾವಂಚನೀಯ ಜಾಲಗಳವು. ಒಂದು ಕಡೆ ಕರ್ಮಕಾಂಡವನ್ನು ಹೇಳ್ತಾ, ಮೂರ್ತಿ ಪೂಜೆಯನ್ನು ಹೇಳ್ತಾ, ಮತ್ತೊಂದನ್ನು ಹೇಳ್ತಾ ಇರತಕ್ಕಂಥ ವೇದಗಳು, ಅದಕ್ಕೆ ತದ್ವಿರುದ್ಧವಾದ ನೀತಿಯನ್ನು ಹೇಳ್ತಕ್ಕಂಥ ಉಪನಿಷತ್ತುಗಳು, ಅವಕ್ಕೆ ವೇದಾಂತಗಳು ಅಂತ ಹೆಸರಿಡ್ತಾರೆ. ಆ ವೇದಾಂತದಲ್ಲೇ ಇವರು ಶಂಕರಾಚಾರ್ಯರು ಮಾಯಾವಾದವನ್ನು ತಗೊಳ್ತಾರೆ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ಅಂದರೆ ಯಾವುದು ಕಣ್ಣಿಗೆ ಕಾಣಿಸ್ತದೋ ಒಂದು ಕಾಮನ್ ಸೆನ್ಸ್ ಪ್ರಕಾರ ಅದು ಸತ್ಯ. ಇಲ್ಲಿ ಆಪಲ್ ಪುರವಿಯವರು ಕೂತಿದ್ದಾರೆ ಅಂತ ಅನ್ನೋದು ಸತ್ಯ. ಇಲ್ಲಿ ಆಪಲ್ ಪುರವಿಯವರು ಕೂತಿಲ್ಲ, ಅಲ್ಲಿ ಏನೋ ಒಂದು ಕೂತಿದೆ, ಆತ್ಮ ಕೂತಿದೆ, ಅದು ಆತ್ಮ ನಮಗೆ ಕಾಣೋದಿಲ್ಲ. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅನ್ನುವಂಥ ಇಂಥ ಒಂದು ಮಿಥ್ಯವಾದಂಥ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ನಿಮಗೆ ಅಣ್ಣಾಹರಿ ಸಾಳುಂಕೆ ಅಂತ ಒಬ್ಬರು ಮರಾಠಿ ಬಹಳ ದೊಡ್ಡ ಲೇಖಕರಿದ್ದಾರೆ. ಅವರ ಲೇಖನಗಳು ವಿದ್ರೋಹಿ ತುಕಾರಾಮ, ಸರ್ವೋತ್ತಮ ಭೂಮಿಪುತ್ರ ಗೌತಮ ಬುದ್ಧ, ಈ ಥರದ ಅನೇಕ ಈ ನೆಲಮೂಲ ಸಂಸ್ಕೃತಿ, ಆಮೇಲೆ ಬಳಿವಂಶ, ಬಲಿಚಕ್ರವರ್ತಿಯ ಕುರಿತು ಬರೀತಾರೆ ಅವರು. ಅಂದರೆ ಈ ದೇಶದ ನಿಜವಾದ ಇತಿಹಾಸವನ್ನು ಭಾಳ ಚೆನ್ನಾಗಿ ಮರಾಠಿಯಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ನಾಸ್ತಿಕ ಅಂದರೆ ಯಾರೋ, ಆಸ್ತಿಕ ಅಂದರೆ ಯಾರು. ನಿಮಗೆ ಆಶ್ಚರ್ಯ ಆಗ್ತದೆ. ಅವರ ಪ್ರಕಾರ ನಾಸ್ತಿಕ ಅಂದರೆ, ಆಸ್ತಿಕ ಅಂದರೆ ಯಾರು? ಮೊದಲು ಯಾವುದು ಕಣ್ಣಿಗೆ ಕಾಣ್ತದೆ, ಕೈಗೆ ಮುಟ್ಲಿಕ್ಕೆ ಸಾಧ್ಯ ಇದೆ, ಅದು ಅಂಥದ್ದನ್ನು ನಂಬುವಂಥವ ಆಸ್ತಿಕ. ಅಂಥದ್ದನ್ನು ನಂಬುವಂಥವ ಆಸ್ತಿಕ. ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಎಲ್ಲ ಮಿಥ್ಯ ಅದ, ಬರೇ ಕಲ್ಪನೆ ಅದ, ಅದನ್ನು ನಂಬುವಂಥವ ನಾಸ್ತಿಕ. ಏನು ಹೇಳ್ತೀರಿ ನೀವು ಇದಕ್ಕೆ? ರಿವರ್ಸ್ ಆಯ್ತದು. ಮತ್ತೆ ಅದೇ ನಿಜ ಅಲ್ಲ, ಅದೇ ನಿಜ. ನಮಗೆ ಏನನ್ನು ಕಣ್ಣಿಗೆ ಕಾಣಿಸ್ತದೋ, ಯಾವುದನ್ನು ನಾವು ಮುಟ್ಟಬಲ್ಲೆವು, ಯಾವ್ದು ನಮಗೆ ಅನುಭವಕ್ಕೆ ಬರ್ತದೋ ಅದನ್ನು ಆರಾಧಿಸುವವ, ಅದನ್ನು ನಂಬುವವ ಆಸ್ತಿಕ. ಇಲ್ಲದೇ ಇರೋದು, ಕಲ್ಪನೆ ಮಾಡ್ಕೊಂಡಿರೋದು, ಅದು ಇದೆ ಅಂತ ವಾದ ಮಾಡೋದು ನಾಸ್ತಿಕ. ಅದೇ ನಿಜವಾದಂಥ ವ್ಯಾಖ್ಯಾನ ಆಸ್ತಿಕ ಮತ್ತು ನಾಸ್ತಿಕ. ಆದರೆ ಇವರು ಈಗ ಅದನ್ನು ಉಲ್ಟಾ ಮಾಡಿದ್ದಾರೆ. ಅವರ ಅನುಕೂಲಕ್ಕಾಗಿ ಎಲ್ಲವನ್ನೂ ಉಲ್ಟಾ ಮಾಡಿದ್ದಾರೆ. ಇತಿಹಾಸವನ್ನು ತಿರುಚತಕ್ಕಂಥದ್ದು ಅವಾಗಿಂದ ಆರಂಭ ಆಗಿದೆ. ನಿಮ್ಮದು ಈಗ ಎರಡನೇ ಪ್ರಶ್ನೆ ಬಸವಣ್ಣನ ಕುರಿತು ಹೇಳಿದ್ರಿ. ಬಸವಣ್ಣನ ಎದುರುಗಡೆ ನೋಡ್ರಿ ಎಷ್ಟು ಸವಾಲುಗಳಿದ್ದು. ಬುದ್ಧ ಕೇವಲ ಯಜ್ಞ, ಯಾಗ, ಹೋಮ ಹವನ ಈ ಮೌಢ್ಯಗಳನ್ನು ಅಷ್ಟೇ ನಿಲ್ಲಿಸೋದಿತ್ತು. ಈ ಆತ್ಮ ಅನಾತ್ಮ ಈ ವಾದಗಳನ್ನು ಆತ ನಿರಾಕರಿಸೋದಿತ್ತು. ಇಷ್ಟು ಮಾತ್ರ ಇತ್ತು. ಭಾಳ ಕಾಂಪ್ಲೆಕ್ಸ್ ಆಗಿ ಬೆಳೀತಿರಿ ಅದು. ನಾನು ಹಿಂದೆ ಕೂಡ ನಮ್ಮ ಇಂಟ್ರೋಲ್ಲಿ ಹೇಳಿದ್ದೀನಿ. ಅಂದರೆ ಕೇವಲ 4 ವರ್ಣಗಳಿರುವಾಗಲೇ ನಮ್ಮ ವಿರುದ್ಧ ಮಹಾವೀರನಂಥವರು, ಬುದ್ಧನಂಥವರು ಒಂದು ಪರ್ಯಾಯವಾದಂಥ ಸಿದ್ಧಾಂತವನ್ನು, ಚಳವಳಿಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದ್ದಾದರೆ, ಈ 4 ವರ್ಣಗಳನ್ನು ಇಟ್ಟುಕೊಂಡೇ ನಮ್ಮ ವಿರುದ್ಧ ಯಾವುದೂ ವಿದ್ರೋಹಗಳು, ಯಾವುದೂ ಚಳವಳಿಗಳು, ಯಾವುದೂ ಬಂಡಾಯಗಳು ಹೇಳಲಾರ್ದಂಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಭಾರತೀಯರಿಗೆ ಈ ಇಡೀ ಸಮಾಜವನ್ನು ಅನೇಕ ಜಾತಿ ಮತ್ತು ಉಪಜಾತಿಯಲ್ಲಿ ಒಡಿಬೇಕು. ಹಾಗೆ ಪುಷ್ಯಮಿತ್ರ ಶುಂಗನಿಂದಲೇ ಜಾತಿ ಮತ್ತು ಉಪಜಾತಿಗಳ ಹುಟ್ಟುಗಳು ಪಡೆದು ಕಾಯಕಗಳನ್ನೇ ಆತ ಜಾತಿ ಅಂತ ವಿಂಗಡಣೆ ಮಾಡಿದ. ಹಾಗಾಗಿ ಇಲ್ಲಿ ಸುಮಾರು 6,000 ಜಾತಿ ಮತ್ತು ಉಪಜಾತಿಗಳು ಹುಟ್ಕೊಂಡು ಎಲ್ಲರೂ ತಮ್ಮ ತಮ್ಮ ಜಾತಿಯ ಅಸ್ಮಿತೆಗೆ ಬಡದಾಡೋಕ್ಕೆ ಶುರು ಮಾಡಿದರು. ಇದು ದೊಡ್ಡ ಜಾತಿ ವ್ಯವಸ್ಥೆ ಅನ್ನೋದು ಬಸವಣ್ಣನ ಎದುರುಗಡೆ ಒಂದು ದೊಡ್ಡ ಸವಾಲಿದೆ. ಎರಡನೇದ್ದು ಅಷ್ಟರಲ್ಲೇ ಕರ್ಮ ಸಿದ್ಧಾಂತ, ಸ್ವರ್ಗ ನರಕ, ಪುನರ್ಜನ್ಮ,
ಪುರಾಣಗಳು, ಮಿಥ್ಯಗಳು ಇವೆಲ್ಲ ಬಂದಿತ್ತು, ಮನುಸ್ಮೃತಿ ಬಂದಿತ್ತು. ಅದೆಲ್ಲ ಕೆಳಜಾತಿಯವ್ರನ್ನ ಶೋಷಣೆ ಮಾಡಲಿಕ್ಕೆ ಶೋಷಣೆ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಇಡೀ ಭಾರತೀಯ ಸಮಾಜದ ಮೇಲೆ ನಿಯಂತ್ರಣವನ್ನು, ಯಜಮಾನಿಕೆಯನ್ನು ಸ್ಥಾಪಿಸುವಂಥ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳು ಮುಗಿದು ಹೋಗಿದ್ದು. ಬಸವಣ್ಣಗೆ ಮೊದಲು ಇಬ್ಬರು ಆಚಾರ್ಯರು, ಒಬ್ಬರು ಶಂಕರಾಚಾರ್ಯರು, ಇನ್ನೊಬ್ಬರು ರಾಮಾನುಜಾಚಾರ್ಯರು ಆಗಿ ಹೋಗಿದ್ರು. ಅಂದರೆ ವೈದಿಕ ಧರ್ಮವನ್ನು ಗಟ್ಟಿಗೊಳಿಸ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳು, ಮೋಸದ ಜಾಲಗಳಂತೂ ನಾ ಹೇಳಿದೆ ನಿಮಗೆ. ಅಲ್ಲಿ 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 ಇರೋದನ್ನು ನೀವು ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ನೀವು ಕನ್ಫ್ಯೂಸ್ ಆಗಬೇಕು. ಇಲ್ಲಿ ಎಲ್ಲ ಒಳ್ಳೇದಿದೆಯಲ್ಲ ಅಂತ ಅನ್ನುವ ಹಾಗಾಗು. ಗೌತಮ ಬುದ್ಧ ಮತ್ತು ಬಸವಣ್ಣನ ಬಗ್ಗೆ ನಮಗೆ ನಾವೇ ಬುದ್ಧನ ಅನುಯಾಯಿಗಳು ಮತ್ತು ಬಸವಣ್ಣನ ಅನುಯಾಯಿಗಳು ಅನೇಕ ತಪ್ಪು ಕಲ್ಪನೆಗಳನ್ನು ಹರಡುತ್ತೇವೆ. ಬುದ್ಧ ಎಲ್ಲರನ್ನ ಒಪ್ಕೊಂಡ, ಹಂಗೆ ಒಪ್ಕೊಂಡಿಲ್ಲರಿ ಬುದ್ಧ ಎಲ್ಲರನ್ನ. ಆತನ ಘೋಷಣೆನೇ ಇದೆ, ಬಹುಜನ ಹಿತಾಯ ಬಹುಜನ ಸುಖಾಯ. ಯಾರನ್ನ ಕುರಿತು ಹೇಳ್ದ ಆತ ಬಹುಜನ ಅಂದ್ರೆ? ಕೆಲವೇ ಜನರೇನು ಶೋಷಣೆ ಮಾಡ್ತಿದ್ರಲ್ಲ ಭಾರತದಲ್ಲಿ, ಅವ್ರನ್ನ ಹೊರಗಿಟ್ಟಿದ್ದಾನೆ ಆತ. ನಮ್ಮವ್ರು ಅಂದಿಲ್ಲ ಆತ. ಆತ ಯಾರು ಉದ್ಧಾರ ಆಗಬೇಕು? ಬಹುಜನ ಹಿತಾಯ. ಯಾರು ಭಾರತೀಯಲ್ಲಿ ಬಹುಜನರಿದ್ದಾರೋ ಭಾರತದಲ್ಲಿ ಅವರ ಹಿತಾಯ ಬಹುಜನ ಸುಖಾಯ ಆತನ ಘೋಷಣೆ. ಸುಮ್ಮನೆ ನಾವು ಗೌತಮ ಬುದ್ಧ ಎಲ್ಲರನ್ನ ಅಪ್ಕೊಂಡ ಎಲ್ಲ ಹಂಗೆ ಅಪ್ಕೊಂಡಿದ್ದಿಲ್ಲ ಅವರು. ಅವ್ರು ಭಾಳ ವೈಸ್ ಇದ್ದರ್ರಿ. ಬಸವಣ್ಣಂದು ಕೂಡ ನಾವು ಒಂದು ವಚನವನ್ನು ಭಾಳ ಹೇಳ್ತೇವೆ ನಾವೇ, ಇವನಾರವ ಇವನಾರವ ಇವನಾರ. ಏನದು ಇವನಾರವ ಇವನಾರವ? ಎಲ್ಲರನ್ನೂ ಒಪ್ಕೊಂಡ ಬಸವಣ್ಣ, ಇನ್ಕ್ಲೂಸಿವ್ ಇದ್ದ. ದೊಡ್ಡ ದೊಡ್ಡ ಹೇಳ್ರ ಅನ್ನುವಂಥ ವಿಡಿಯೋ ಮಾಡಿದವರು ಇದನ್ನ ವಚನ ಕೋಟ್ ಮಾಡ್ತಾನೆ. ಈ JS ಪಾಟೀಲ್ರು ಎಂಥ ಸ್ಕಾಲರ್ ಇವರು, ಇವನಾರವ ಎಂದೆನಿಸದರೆಯ ಅಂತ ವಚನ ಹೇಳ್ಕೊತಾನ ಒಂದು ಜನಾಂಗವನ್ನು ಬೈತಾರ, ಒಂದು ಜಾತಿ ಬೈತಾರ. ನಾವು ಯಾವ ಜನಾಂಗನೂ ಬೈಯೋದಿಲ್ಲ, ಜಾತಿಯನ್ನು ಬೈಯೋದಿಲ್ಲ. ಈಗ ಒಬ್ಬ ಯಾವನೋ ರೋಡಲ್ಲಿ ಕಳ್ಳ ಬರ್ತಿರ್ತಾರೆ, ಕಳ್ಳ ಅಂದಾಗ ಅದು ಸಹಜವಾಗಿ ಆತನಿಗೆ ಸಿಟ್ಟು ಬರುವಾಗ ನಮಗೇನು ಸಿಟ್ಟು ಬರೋದಿಲ್ಲ. ಯಾಕಂದ್ರೆ ನಾವು ಯಾರ್ದು ವೈಯಕ್ತಿಕ ದ್ವೇಷ ಇಲ್ಲ. ನಾವು ಒಂದು ಸಿದ್ಧಾಂತವನ್ನು, ಇಡೀ ಜನಾಂಗವನ್ನು ಕಾಡದಂಥ ಸಿದ್ಧಾಂತವನ್ನು ಅದು ದ್ವೇಷ ಮಾಡೋದಿಲ್ಲ, ಅದರ ಸತ್ಯವನ್ನು ಅನಾವರಣ ಮಾಡ್ತೇವೆ. ಮತ್ತು ಅದಕ್ಕೆ ಕಾರಣರಾದವರ ಸಂತತಿ ಅದು ನಮ್ಮ ತಪ್ಪು ಅಂತ ತಿದ್ದುಕೊಂಡು ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿ ಇವನಾರವ ಅಂತ ಹೋಗೋದಾದ್ರೆ ನಮ್ದು ಯಾವುದೂ ತಕರಾರಿಲ್ಲ. ಬಸವಣ್ಣ ಇವನಾರವ ಅಂದಿದ್ದು ಯಾರಿಗೆ ಅನ್ನೋದು ನಾವು ಆ ಕಾಂಟೆಕ್ಸ್ಟು ಮತ್ತು ಸಂದರ್ಭ ಹೇಳಬೇಕಲ್ಲ. ನೀವು ಯಾರನ್ನ ಊರ ಹೊಳಗಿಟ್ಟಿದ್ರಿ, ಯಾರನ್ನ ಮುಟ್ಟಿಸ್ಕೊಳ್ತಿರ್ಲಿಲ್ಲ, ಯಾರನ್ನ ಎಲ್ಲ ಹಕ್ಕುಗಳಿಂದ ವಂಚಿಸಿದ್ರಿ, ಶೈಕ್ಷಣಿಕ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳು ಎಲ್ಲದರಿಂದ ವಂಚಿಸಿದ್ರಿ, ಅಕ್ಷರ ಸಂಸ್ಕೃತಿಯಿಂದ, ಅಂಥವ್ರನ್ನ ಇವನಾರವ ಎಂದೆನಿಸಿದ್ರಪ್ಪ. ನಮ್ಮವ ಅಂತ ಅಪ್ಪಗೊಂತ ಹೇಳಿದ್ದು ಒಂದು. ಇನ್ನು ಕೆಲವರು ವಚನಗಳನ್ನು ಬಹಳ ಆಯಾಮಗಳಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ನನಗೆ ಬಸವರಾಜ ಸಬ್ರದವರು ಒಂದು ಯಾವುದೋ ಸಭೆಯಲ್ಲಿ ಹೇಳಿದ ನೆನಪು ನನಗೆ. ಬಸವಣ್ಣನವರು ಈ ಚಳವಳಿಯನ್ನು ಆರಂಭ ಮಾಡಿದಾಗ ಇಡೀ ಸಮಾಜದಲ್ಲಿ ಅವತ್ತಿನ ದಿನ ಯಾವೊಂದು ರೀತಿಯ ಆಸ್ಫೋಟಕವಾದಂಥ ಆಕ್ರೋಶ ಬ್ರಾಹ್ಮಣ ಸಮಾಜದ ಬಗ್ಗೆ ಇತ್ತು ಜನಕ್ಕೆ, ಬಹುಜನರಿಗಂದರೆ ಬ್ರಾಹ್ಮಣರಂದರೆ ನಂಬುತ್ತಿರಲಿಲ್ವಂತೆ ಜನ. ಅಷ್ಟು ಅನ್ಯಾಯಗಳು ನಡೆದಿದ್ದವು. ಆಗ ಬಸವಣ್ಣನನ್ನು ಹ್ಯಾಂಗೆ ನಂಬೋದು ಅಂತ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರಂತೆ ಶರಣರು. ಅದಕ್ಕೆ ಬಸವಣ್ಣ ಈ 15ನೇ ಶತಮಾನದಲ್ಲಿ ಹಾರವ ಹೋಗಿ ಆರವ ಆಗಿದೆ ರೀ ಅದು. ಇವ ಹಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎನಿಸಯ್ಯ ಅಂತ ಬಸವಣ್ಣವ್ರು ಹೇಳ್ಯಾರಂತ ಅವರು ಈ ವಚನವನ್ನು ವಿಶ್ಲೇಷಣೆ ಮಾಡ್ತಾರೆ. ನನಗೇನೋ ಅದು ಅಷ್ಟೇನು ಸರಿ ಅನಿಸಿಲ್ಲ, ಒಂದು ಲೆಕ್ಕದಲ್ಲಿ ಇರಬಹುದು. ಆದರೆ ಇವನಾರವ ಏನಿದೆಯಲ್ಲ, ಇದು ಯಾರನ್ನ ಇವರು ನಮ್ಮವರು ಅಲ್ಲ ಅಂತ ದೂರಿಟ್ಟಿದ್ರು ಅವರನ್ನು ಅಪ್ಕೊಳ್ಳೋ ಸಲುವಾಗಿ ಇವನಾರವ. ಯಾರನ್ನು ಹೊರಗಿಟ್ಟವ್ರು ಅದರಲ್ಲ, ಆ ಹೊರಗಿಟ್ಟವರು ಕೂಡ ಒಂದು ಸಂದರ್ಭದಲ್ಲಿ ಅವ್ರನ್ನ ಯಾಕೆ ಮತ್ತೆ ಇವ ನಮ್ಮವ ಅಂತ ನಾವು ಅನ್ನಬಾರದು. ಹೊರಗಿಟ್ಟವ್ರ ಮನಸ್ಸು ಪರಿವರ್ತನೆ ಆಗಿತ್ತಂದ್ರೆ ಇಲ್ಲ, ಮನಸ್ಸು ಪರಿವರ್ತನೆ ಆಗಿ ಬಂದಾರಲ್ರಿ ಅವಾಗ ಮದುವೆ ಅದು ಬಂದಾರಲ್ಲ, ಅವ್ರಿಗೆ ಎಲ್ಲಿ ಮಾಡ್ಯಾರ? ಅವ್ರ ವ್ಯಕ್ತಿಗತ ಹರಳೆಯ ಪ್ರಕರಣದಲ್ಲಿ ಬಹಳ ಜನ ಬಂದಿದ್ದಾರೆ. ಇಲ್ಲಿ ವ್ಯಕ್ತಿಗೆ ತಗೊಂಡು ಹೋಗ್ಬೇಡ್ರಿ, ಅವ್ರು ಬರೋರು ಇವತ್ತಿಗೂ ಬರೋರು ಇದ್ದಾರೆ. ಇವತ್ತೇ ಹಾಕಿಲ್ಲ, ಕಾರ್ನಾಡವ್ರು ಬಂದಿದ್ದಾರೆ, ಜಿ.ಕೆ. ಗೋವಿಂದರಾವ್ ಬಂದಿದ್ದಾರೆ, ಬಹಳ ಜನ ಬಂದಿದ್ದಾರೆ, ಇಲ್ಲ ಅಂತಿಲ್ಲ. ಅವ್ರನ್ನ ಅಲ್ಲಿ ಯಾವ ರೀತಿ ಅವ್ರ ಬಗ್ಗೆ ಟೀಕೆಗಳು ಬರ್ತವೆ, ಏನು ಕತೆ ನಿಮಗೆಲ್ಲ ಗೊತ್ತಿದೆ. ಈ ಫಾರ್ ಎಕ್ಸಾಂಪಲ್ ನಿಜಗುಣಾನಂದ್ರ ಬಗ್ಗೆನೇ ಬರ್ತಾವಲ್ಲ, ಎಷ್ಟು ಕೆಟ್ಟದಾಗಿ ಬರ್ತವೆ. ಬಟ್ ಅವರು ಅದನ್ನು ಬಿಟ್ಟು ಬಂದಿರ್ತಾರ, ಹುಟ್ಟು ಯಾರು ಕೇಳಿದ್ದಲ್ಲ. ಹಾಗಾಗಿ ಬಸವಣ್ಣವ್ರು ಇನ್ನೊಂದು ವಚನ ಇದೆ, ಅದನ್ನು ಯಾರು ಹೇಳೋದಿಲ್ಲ. ಎನ್ನವರ್ ಎನ್ನೆ ಅಂತಾರ. ಎಲ್ಲರಿಗೂ ನನ್ನವ್ರು ಅನ್ನಲಾರೆ, ನಾನು ಯಾರ್ಯಾರಿಗೆ ಅನ್ನಲಾರೆ ಅಂತ ಹೇಳ್ತಾರೆ. ವೇದದವ್ರಿಗೆ ಅನ್ನಲಾರೆ, ಜನ್ನವನ್ನು ಸ್ವೀಕಾರ ಮಾಡಿದವ್ರಿಗೆ, ನನ್ನ ಜನಿವಾರ ಹಾಕೊಂಡವ್ರಿಗೆ ಅನ್ನಲಾರೆ. ಭಾಳ ಸ್ಪಷ್ಟವಾಗಿದ್ದರು ಅವರು ತಮ್ಮ ಸಿದ್ಧಾಂತದಲ್ಲಿ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶ್ರೀಶೈಲಿಂದ ಇವ್ರಿಗೆ ಭೇಟಿ ಆಗಕ್ಕೆ ಬರ್ತೀನಿ ಅಂದಾಗ ಜನಿವಾರ ಬಿಚ್ಚಿಟ್ಟು ಬಂದ್ರೆ ಭೇಟಿ ಆಗು ಅಂತ ಹೇಳಿದವರು ಅವರು. ಆತ ಬಿಡೋದಿಲ್ಲ, ಭೇಟಿ ಆಗೋದಿಲ್ಲ.
ಆಮೇಲೆ ಆತ ಬಸವ ಗೀತೆ ಬರೀತಾನೆ, ಏನೇನೋ ಬಸವಣ್ಣನ ಕುರಿತು ಮೊಟ್ಟ ಮೊದಲು ಬರೆದವನು ಅವನೇ, ಬಸವಣ್ಣನ ಬಗ್ಗೆ ಭಾಳ ದೊಡ್ಡ ಅಭಿಮಾನ ಇತ್ತು, ಅದೆಲ್ಲ ಬೇರೆ ಬೇರೆ ವಿಷಯ. ಆದರೆ ಬಸವಣ್ಣವ್ರ ಸಿದ್ಧಾಂತ ಹೇಗಿತ್ತು, ಅವರು ಎಲ್ಲರನ್ನೂ ಅಪ್ಕೊಂಡ್ರು ಅನ್ನೋದು ಭಾಳ ದೊಡ್ಡ ಸುಳ್ಳು. ಆ ಚಳವಳಿಗೆ ಬೇಕಾದವರು ಮತ್ತು ಸರ್ವ ಜನರ ಹಿತವನ್ನು ಬಯಸುವ ಸಿದ್ಧಾಂತವನ್ನು ಒಪ್ಪಿಕೊಳ್ಳೋರು ಯಾರಿದ್ದಾರೆ ಅವ್ರು ನಮ್ಮವರು, ಉಳಿದವ್ರು ನಮ್ಮವ್ರು ಅಲ್ಲ. ಭಾಳ ಸ್ಪಷ್ಟವಾಗಿ ಎನ್ನವರ್ 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 ಎನ್ನೆ ಇನ್ನೊಂದು ವಚನದಲ್ಲಿದೆ. ನಾವು ಅದನ್ನು ಭಾಳ ಕೋಟ್ ಮಾಡೋದಿಲ್ಲ, ಅದಷ್ಟು ಪಾಪ್ಯುಲರೂ ಇಲ್ಲ, ಪಾಪ್ಯುಲರ್ ಇಲ್ಲ. ಇದನ್ನು ನಮ್ಮವರೇ ಪುರಾಣಗಳಲ್ಲಿ ಪ್ರವಚನಗಳಲ್ಲಿ ಹೇಳಿ ಹೇಳಿ ನಾವು ಭಾಳ ಬ್ರಾಡು ಅದನ್ನೇ ಇಟ್ಕೊಂಡು ಇವರು ಬಸವ ತತ್ವದವರು ಬಸವಣ್ಣ ಹೀಗೆ ಹೇಳಿದ್ರು ಇವ್ರು ಹೀಗೆ ಹೇಳ್ತಾರೆ, ಬಸವಣ್ಣ ಇನ್ನೊಂದು ಹೇಳಿದ್ದು ಅವ್ರು ಬಿಟ್ಬಿಡ್ತಾರೆ, ಸಾಂದರ್ಭಿಕವಾಗಿ ತೊಗೊಳ್ತಾರೆ ಅವರು. ಬಸವಣ್ಣ ಹೇಳಿದ್ದು ಎಲ್ಲವನ್ನೂ ನೀವು ತೊಗೊಂಡ್ರೆ ನೀವು ಯಾರೂ ನಿಲ್ಲೋದಿಲ್ಲ ಇಲ್ಲಿ. ಆ ಸವಾಲುಗಳಿದ್ದು ಕೆಳವರ್ಗದವ್ರನ್ನ ಮೇಲೆ ತಂದರು. ಚಳವಳಿಯ ಸ್ವರೂಪಗಳ ವಿಚಾರಧಾರೆ ಹೆಂಗಿತ್ತು, ಸ್ಟ್ರಾಟಜಿ ಅಂತ ಕರಿತೀವಿ ನಾವು. ಅದಕ್ಕೆ ಅವ್ರು ಎಷ್ಟು ವರ್ಷ ಅದು ಇದು ಬೇಡ, ನಾವು ಇತಿಹಾಸ 35 36 ವರ್ಷ 27 ವರ್ಷ ಏನೇನೇ ಗೊಂದಲಗಳು. ಬೇರೆ ಧರ್ಮಗಳು ಏನು ಮಾಡಿದ್ವು ಅಂದ್ರೆ ಧರ್ಮ ಸ್ಥಾಪನೆ ಮಾಡಿದ್ರು ಹೋಗಿಬಿಟ್ರು. ಬಟ್ ಉಳಿದು ಎಲ್ಲ ಆಶಯಗಳು ಭಾಳ ಸಿಸ್ಟಮೆಟಿಕ್ ಆಗಿದ್ದು, ಸಂವಿಧಾನಾತ್ಮಕ ರೂಪಕ. ನೀವು ಕೇಳಿದ ಪ್ರಶ್ನೆಗೆ ಇನ್ನೂ ನಾವು ಯಾರೋ ಒಬ್ಬ ಈ ಕಡೆ ಮಹಾರಾಷ್ಟ್ರದವನು ಬರ್ತಾನಲ್ರಿ, RSS ಕಾರ್ಯಕರ್ತ ಕಾವಿ ಹಾಕ್ಕೊಂಡು ಬರ್ತಾನಲ್ಲ, ಹಣಿ ಮೇಲೆ ಕುಂಕುಮ ಎಲ್ಲ ಹಚ್ಕೊಂಡು ಬರ್ತಾನೆ. ಮಹಾರಾಷ್ಟ್ರ ಹೆಂಗೆ ಅಕ್ಕ ನಾವು ಕರ್ನಾಟಕದ ಹುಟ್ಟಿದಾನೆ, ಮಹಾರಾಷ್ಟ್ರದ ಒಂದು ಬಸವ ಪರಂಪರೆ ಮಠದಲ್ಲಿದ್ದಾನೆ, ಕುಂಕುಮ ಎಲ್ಲ ಹಚ್ಕೊಂಡು ಬರ್ತಾನಲ್ಲ. ಆತ ಮೊನ್ನೆ ಒಂದು ಯಾವುದೋ ಇಂಟರ್ವ್ಯೂಲ್ ಹೇಳ್ತಿದ್ದ, ಮರಾಠಿ ಚಾನಲಲ್ಲಿ, ಅವ RSS ಸ್ಪಾನ್ಸರ್ಡ್ ಚಾನಲ್ಸ್ಗಳು ಹುಡುಗರನ್ನೆಲ್ಲ ಕೂರಿಸ್ಕೊಂಡು ಬಸವಣ್ಣ ಎಲ್ಲಿ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂತ ಎಲ್ಲಿ ಬರೋದಿಲ್ಲ ಅಂತ ಹೇಳ್ತಿದ್ದ. ಅವ್ರು ಯಾಕೆ ಬರೀತಾರ? ಅಲ್ಲಲ್ಲ, ಅವ್ನು ಪಾಪ ಅವನಿಗೆ ನೋಡ್ರಿ ಯಾರೋ ಬರೆದು ಕೊಟ್ಟಿದ್ದು ಓದುವಂತ, ನಮ್ಮವನೇ ಆತ, ಅವನಿಗೇನೂ ಅಧ್ಯಯನ ಇಲ್ಲ. ನಾವು ಅವನನ್ನು ಟಾರ್ಗೆಟ್ ಮಾಡೋದಿಲ್ಲ, ಅವನು ಹಿಂದಿರ್ತಕ್ಕಂಥ ಶಕ್ತಿ ಬ್ರೇನ್, ಇದು ಕೈ, ಕಲ್ಲು ತೂರುವಂಥ ಕೈ, ಆದರೆ ಕಲ್ಲು ತೂರೋಕ್ಕೆ ಹೇಳ್ತಕ್ಕಂಥ ಬ್ರೇನ್ ಇದೆಯಲ್ಲ, ಅದ್ರ ಬಗ್ಗೆ ನಾವು ಕನ್ಸರ್ನ್ ಇರಬೇಕು. ನಮಗೆ ಬುದ್ಧನೂ ಧರ್ಮ ಸ್ಥಾಪನೆ ಮಾಡೀನಿ ಅಂತ ಹೇಳಿಲ್ಲ. ಈತ ಏನು ಹೇಳ್ತಾನಲ್ಲ, ಇವಂದು ಯಾವುದೋ ಒಂದು ಧರ್ಮ ಇದೆ ಹಾಗೆ ಹಿಂಗೆ ಅಂತ ಹೇಳ್ಕೊಂತಿರ್ತಾನಲ್ಲ, ಆ ಧರ್ಮ ಯಾರು ಸ್ಥಾಪನೆ ಮಾಡೀನಿ ಅಂತ ಹೇಳಿದ್ದಾರೆ? ಯಾವುದಕ್ಕೂ ಏನಿಲ್ಲ. ಮತ್ತೆ ನೀವು ಪ್ರಶ್ನೆ ಮಾಡುವಾಗ ಭಾಳ ಕಾಶಿಯಸ್ ಆಗಿರಬೇಕು ನೀವು. ಅದೇ ಬಸವಣ್ಣವರು ಇಲ್ಲಿ ನೋಡ್ರಿ ಭಾಳ ವಿಶೇಷತೆ ಏನು ಅಂದ್ರೆ, ಯೇಸು ಕ್ರಿಸ್ತ ಯಹೂದಿಗಳ ವಿರುದ್ಧ ಬಂಡೆದ್ದ, ಒಂದು ಹೊಸ ವ್ಯವಸ್ಥೆ ತಂದ. ಧರ್ಮ ಗಿರ್ಮ ಅಂತ ಅವನಿಗೇನು ಗೊತ್ತಿರಲಿಲ್ಲ. ಧರ್ಮ ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದು, ಚಳವಳಿ, ಅದು ಸಮಾನತೆ ಅಂತ ತರೋದು ಅಷ್ಟೇ. ಆವತ್ತಿನ ವರ್ತಮಾನದ ಬಿಕ್ಕಟ್ಟುಗಳಿಗೆ ಉತ್ತರ ಹುಡುಕಿಕೊಳ್ಳಲು ಒಂದು ಚಳವಳಿ, ಆ ಚಳವಳಿ ಮೂಲಕ ಹುಟ್ಟಿದಂಥ ಸಿದ್ಧಾಂತಗಳು ಮುಂದೆ ಧರ್ಮದ ಸ್ವರೂಪ ತಗೊಳ್ತವೆ. ಅವ್ರ ಅನುಯಾಯಿಗಳು ಮುಂದೆ ಅದು ಇದ್ದ ವ್ಯವಸ್ಥೆಗೆ ವಿರುದ್ಧವಾಗಿದ್ದಂದ್ರೆ ಅದೊಂದು ಧರ್ಮ ಅಂತ ಆಗ್ತದೆ. ಈಗ ಜಗತ್ತಿನಲ್ಲಿ ಹಿಂಗೆ ಹಾಕೋತ್ ಬಂದಿರೋವೆ, ಎಲ್ಲ ಧರ್ಮಗಳು ಹಿಂಗೆ ಹಾಕೋತ್ ಬಂದಿರೋವೆ. ಧರ್ಮಗಳಂತ ಯಾವ ಹುಟ್ಟೋದಿಲ್ಲ ರೀ, ಚಳವಳಿಗಳೇ ಇವು. ಚಳವಳಿಗೆ ಸ್ಥಾನ ಇಲ್ಲ, ಧರ್ಮ ಅಂದ್ರೆ ಬೇರೆ ವ್ಯಾಖ್ಯಾನ, ಇವೇನೇನೇನೇನೋ ಹೇಳೋದು ಕೇಳಿದ್ದೀನಿ ನಾನು. ಅದು ನೀವು ಧರ್ಮ ಅಂತ ಕೇಳಿದಾಗ ಅದನ್ನು ಹೇಳಕ್ಕೆ ಶುರು ಮಾಡ್ತಾರೆ ಅವರು. ಹೀಗೆಲ್ಲ ಇರ್ತಾವೆ ಅವು. ಅದರ ಭಾಳ ಅವಕಾಶವಾದಿ ಆರ್ಗ್ಯುಮೆಂಟ್ಸ್ಗಳು ನಮ್ಮಲ್ಲಿ ಅದಕ್ಕೆ ಭಾಳ ತಜ್ಞರಿದ್ದಾರೆ. ಈಗ ಅವ್ರು ಹೇಳಿದ್ರಲ್ಲ, ಅವ್ರು ಅದೇ ಅಂದಿದ್ದು, ಅವ್ರ ಧರ್ಮ ಸ್ವತಂತ್ರ ಧರ್ಮ ಅಂತ ಯಾಕೆ ಕೇಳ್ತಾರೆ? ಕೇಳೋ ಪ್ರಶ್ನೆನೇ ಇಲ್ಲ, ಕೊಡೋಕೆ ಬರೋಂಗಿಲ್ಲ. ಯಾಕಂದ್ರೆ ಸ್ವತಃ ಬಸವಣ್ಣವರು ಹಂಗೆ ಹೇಳಿಲ್ಲ ಅಂತ ಅದಕ್ಕೆ ಸಮರ್ಥನೆ ಕೊಡ್ತಾರೆ ಅವರು. ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲದ ವಿಷಯ ಬಿಡ್ರಿ, ಅವ್ರ ಧರ್ಮವನ್ನು ಪ್ರಚಾರ ಮಾಡ್ಕೊಳ್ಳಿ.